जब लग गुरु मिले न साचा तब लग गुरु करो 10 पाचा। ಏನು ನಾವು ಗುರುಗಳನ್ನು ಬದಲಿಸಬಹುದೇ? ಗುರುಗಳನ್ನು ಬದಲಿಸುವುದರಿಂದ ಪಾಪವಾಗುತ್ತದೆಯೇ? ಈ ಆಧ್ಯಾತ್ಮಿಕ ಮೈದಾನದಲ್ಲಿ ಸರಿಯಾದ ಗುರು ಯಾರು? ಶ್ರೀಮದ್ ಭಗವದ್ಗೀತೆಯಲ್ಲಿ ವರ್ಣಿಸಲಾದ ತತ್ವದರ್ಶಿ ಸಂತ ಯಾರು? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ನಿಮ್ಮ ಒಳಗಡೆ ಗುರುಗಳು ನುಡಿಯುವ ಒಂದೊಂದು ವಚನದ ಮೇಲೆ ವಿಶ್ವಾಸ ಇಡುವ ಗುಣ ಇರಬೇಕು. ನಿಮ್ಮ ಬುದ್ಧಿ ಗುರುಗಳು ಏನು ವಚನ ಹೇಳುತ್ತಾರೆಂದು ತಿಳಿಯುವ ಕೆಲಸ ಮಾಡದಿದ್ದರೂ ನಿಮಗೆ ತಿಳಿಯದಿದ್ದರೂ ಆಗ ತಮ್ಮ ಮನದಲ್ಲಿ ಈ ವಿಚಾರ ಬರಬಾರದೇನೆಂದರೆ ಇದು ಹೀಗಾಗಲು ಸಾಧ್ಯವಿಲ್ಲ, ಹಾಗಾದಲ್ಲಿ ನೀವು ಪರಮಾತ್ಮನಲ್ಲಿ ಶರಣಾಗಿಲ್ಲ ಎಂದಾಗುತ್ತದೆ. ಮತ್ತು ಪುಣ್ಯಾತ್ಮರೇ, ಈ ನಕಲಿ ಸಂತರು ಮತ್ತು ಋಷಿಗಳು ಇದರದೇ ಅನುಪಯುಕ್ತ ಲಾಭ ಈ ಶ್ರದ್ಧಾಳುಗಳದ್ದು ತೆಗೆದುಕೊಂಡರು. ಅಂದರೆ ಗುರುಗಳ ವಚನಗಳ ಮೇಲೆ ಅವಿಶ್ವಾಸ ಉಂಟಾಗಬಾರದು. ಆದರೆ ಆ ನಕಲಿಗಳು ಗುರುಗಳಾಗಿರಲಿಲ್ಲ. ಅವರು ಶ್ರದ್ಧಾಳುಗಳ ಆ ಭಾವನೆಗಳ ಅನುಪಯುಕ್ತ ಲಾಭ ಗಳಿಸಿ ಇಡೀ ಸಮೂಹವನ್ನೇ ಕಾಲನ ಬಲೆಯಲ್ಲಿ ಸಿಲುಕಿಸಿದರು, ಕೋಟ್ಯಾಂತರ ಸಂಖ್ಯೆಯಲ್ಲಿ. ಮತ್ತು ನಿಯಮ ಇದೇ ಆಗಿದೆ ಏನೆಂದರೆ, ಗುರು ಏನು ಹೇಳುತ್ತಾರೆ ಆ ವಚನಗಳು ಸತ್ಯವೇ ಆಗಿರುತ್ತವೆ, ಅವು ಎಂದಿಗೂ ರಾಂಗ್ ಆಗಲಾರವು. ಆದರೆ ಅವರು ನಕಲಿ ಗುರುಗಳಾಗಿದ್ದರು, ಅವರದು ನಕಲಿ ವಚನಗಳಾಗಿದ್ದವು. ಮತ್ತು ಶ್ರದ್ಧಾಳುಗಳು ಅವರನ್ನು ಒರಿಜಿನಲ್ ಗುರು ಎಂದು ನಂಬಿ ಮತ್ತು ಅವರ ವಚನಗಳನ್ನು ಸತ್ಯವೆಂದು ನಂಬಿದರು. ಇಲ್ಲಿ ಶ್ರದ್ಧಾಳುಗಳು ಮೋಸ ಹೋದರು. ಮತ್ತು ಇಂದು ತಾವು ಇಷ್ಟೊಂದು ಪ್ರಮಾಣ ನೋಡುತ್ತಿರುವಿರಿ. ಈ ದಾಸ ತಮಗೆ ತೋರಿಸುತ್ತಿದ್ದಾನೆ ಮತ್ತು ಎಷ್ಟು ವಚನಗಳನ್ನು ಹೇಳುತ್ತಾನೆ, ಅವು ಪ್ರಮಾಣದ ಹೊರತು ಆಗಿರುವುದಿಲ್ಲ. ಒಂದು ವೇಳೆ ಪ್ರಮಾಣ ತೋರಿಸಲಿದ್ದರೆ ನೀವು ಇದನ್ನು ತಿಳಿಯಬೇಕೆಂದರೆ ಇದು ಫೈನಲ್ ಆಗಿದೆ. ಯಾವುದನ್ನು ದಾಸನು ಹೇಳುತ್ತಿದ್ದಾನೆ? ಈಗ ನಿಮ್ಮ ಅಂತಃಕರಣ ಬಹಳ ಮಲಿನವಾಗಿದೆ, ತಪ್ಪು ಜ್ಞಾನವನ್ನು ಕೇಳಿ. ಈಗ ಆ ಅಂಶ ಸ್ವಲ್ಪವಾದರೂ ಉಳಿದು ಬಿಡುತ್ತದೆ ನಮ್ಮೊಳಗೆ, ಆ ಮಲಿನತನದ್ದು ಮತ್ತು ಆ ಅಜ್ಞಾನದ್ದು. ಈ ಜ್ಞಾನ ಕೇಳುವುದರಿಂದ ನಂತರ ನಿಧಾನವಾಗಿ ಆ ಪದರು ನಾಶವಾಗುತ್ತಾ ಹೋಗುತ್ತದೆ. ಆದರೂ ಸ್ವಲ್ಪವಾದರೂ ಉಳಿದು ಬಿಡ್ತು ಅಂದರೆ ಈಗಲೂ ನಿಮ್ಮ ಅಂತಃಕರಣ ಶುದ್ಧವಾಗಿಲ್ಲ ಎಂದು ಅರ್ಥ. ಅದನ್ನು ಸ್ವಚ್ಛಗೊಳಿಸಿ. ಹಾಗಾಗಿ ಗುರುಗಳ ವಚನಗಳ ಮೇಲೆ ತಮಗೆ ಯಾವುದೇ ಒಬ್ಜೆಕ್ಷನ್ ಉಂಟಾಗಬಾರದು. ಮತ್ತು ಒಂದೊಮ್ಮೆ ತಾವು ಬೇರೆ ಯಾರಲ್ಲಿ ದೋಷ ನೋಡುತ್ತಿದ್ದರೆ ಅದು ತಮ್ಮೊಳಗೆ ವಿದ್ಯಮಾನವಾಗಿದೆ. ಹೇಗೆಂದರೆ, ಈಗ ಒಬ್ಬ ಕಳ್ಳನ ಮನೆಯಲ್ಲಿ ಒಬ್ಬ ದಾರಿ ಹೋಗ ಪ್ರಾಮಾಣಿಕ ವ್ಯಕ್ತಿ ಉಳಿದುಬಿಟ್ಟ. ಅವನಿಗೆ ಗೊತ್ತಿರಲಿಲ್ಲ ಇವನು ಕಳ್ಳನೆಂದು. ಈಗ ಆ ವ್ಯಕ್ತಿ ಅಲ್ಲಿ ರಾತ್ರಿ ವಿಶ್ರಾಂತಿ ಮಾಡಿದ, ಮಲಗಿದ ಮತ್ತು ಕಳ್ಳ ಎಚ್ಚೆತ್ತುಕೊಂಡಿದ್ದ. ಅಂದರೆ ಎಲ್ಲಾದರೂ ಇವನು ರಾತ್ರಿ ಎದ್ದು ಕಳ್ಳತನ ಮಾಡುವನೇ ಎಂದು. ಮತ್ತು ಆ ಒಳ್ಳೆಯ ವ್ಯಕ್ತಿ ಸಂಜೆ ಮಲಗಿದ್ದ. ಆ ಸಜ್ಜನನು ಏನಿದ್ದ, ಬೆಳಿಗ್ಗೆ ಆರಾಮವಾಗಿ ಎದ್ದನು, ಏಕೆಂದರೆ ಅವನಲ್ಲಿ ಆ ದೋಷ ಇರಲೇ ಇಲ್ಲ. ಈಗ ಆ ಕಳ್ಳ ಇಡೀ ರಾತ್ರಿ ಎಚ್ಚರವಿದ್ದ, ಏಕೆಂದರೆ ಅವನಲ್ಲಿ ಆ ದೋಷವಿತ್ತು. ಅಂದರೆ ಎಲ್ಲಾದರೂ ಇವನು ಕಳ್ಳತನ ಮಾಡದಿರಲಿ ಎಂದು. ಹಾಗಾಗಿ ಪುಣ್ಯಾತ್ಮರೇ, ನಾವು ನಮ್ಮಲ್ಲಿರುವ ಅವಗುಣಗಳನ್ನು ನಾವು ಅವಶ್ಯ ಬೇರೆಯವರಲ್ಲಿ ನೋಡ್ತೇವೆ. ಹೇಗೆಂದರೆ, ಇವನು ಹೀಗೇಕೆ ನೋಡುತ್ತಿದ್ದಾನೆ, ಇವನು ಹೀಗೇಕೆ ನಡೆಯುತ್ತಿದ್ದಾನೆ, ಇವನು ಅಲ್ಲಿ ಏಕೆ ಕುಳಿತಿದ್ದ. ಹಾಗಾದಲ್ಲಿ ಈ ದೋಷ ತಮ್ಮಲ್ಲಿ ವಿದ್ಯಮಾನವಾಗಿದೆ. ಹಾಗೆ ಆ ದೋಷ ಯಾರಲ್ಲಿ ಇರುವುದಿಲ್ಲವೋ ಅವರೊಳಗೆ ಈ ದೋಷ, ಈ ವಿಚಾರಗಳು ಉತ್ಪನ್ನವಾಗುವುದಿಲ್ಲ. ಹೇಗೆಂದರೆ, ಹೀಗೆಯೇ ಯಾವಾಗ ತಾವು ತಮ್ಮ ಗುರುಗಳನ್ನು ನಿರ್ದೋಷ ದೃಷ್ಟಿಯಿಂದ ನೋಡಲು ತೊಡಗುವಿರಿ, ಅಂದರೆ ಯಾವುದೇ ಪ್ರಕಾರದ ತಮ್ಮ ಮನದಲ್ಲಿ ಹೀಗೂ ಬರಬಾರದು. ಏಕೆಂದರೆ ಬಹಳ ಪ್ರಕಾರದ ದೋಷಗಳಿವೆ. ಕಾಲನು ತಮ್ಮನ್ನು ದೂರ ಮಾಡಲಿಕ್ಕಾಗಿ ಪ್ರಯೋಗವನ್ನು ಮಾಡುತ್ತಾನೆ, ಗುರುದೇವನಿಂದ ದೂರ ಮಾಡಲಿಕ್ಕಾಗಿ. ಆಗ ಅವೆಲ್ಲವುಗಳಿಂದ ತಾವು ಉಳಿಯಬೇಕು ಮತ್ತು ಒಬ್ಬ ಭಕ್ತನಂತೆ ತಮ್ಮ ಈ ಜೀವನವನ್ನು ಸಫಲಗೊಳಿಸಬೇಕು. ಈಗ ಹೇಳುವ ಅರ್ಥ ಇದಾಗಿದೆ ಏನೆಂದರೆ, ಯಾವಾಗ ತಮ್ಮ ಸಮಯ ಪೂರ್ಣವಾಗುವುದು ಅಥವಾ ತಮ್ಮ ಭಕ್ತಿ ಪೂರ್ಣವಾಗುವುದು, ತಮ್ಮ ಆಯಸ್ಸನ್ನು ಮಾಲೀಕನು ಹೆಚ್ಚಿಸಬಲ್ಲನು. ಒಂದೊಮ್ಮೆ ತಮ್ಮ ಶ್ರದ್ಧೆ ನಿಜ ಸತ್ಯವಾಗಿದ್ದರೆ. ಅಂತೆಯೇ ತಾವು ಇದು ಒಂದು ಹಳೆಯ ಘಟನೆ ನೋಡುತ್ತಿದ್ದೀರಿ. ಅಂದರೆ ಯಾರೋ ಭಕ್ತನಿದ್ದ, ಅವನ ಮೃತ್ಯುವಾಯಿತು. ಅವನು ನಿಜ ಭಕ್ತನಾಗಿರಲಿಲ್ಲ. ನಿಜ ಭಕ್ತನಾಗಿದ್ದರೆ ಮೃತ್ಯು ಹೇಗಾಗುತ್ತಿತ್ತು? ಅದು 40 ವರ್ಷದ ವಯಸ್ಸಿನಲ್ಲಿ. ಏಕೆಂದರೆ ಪರಮಾತ್ಮನಿಗೆ ಅರಿವಿತ್ತು ಏನೆಂದರೆ, ಈಗಂತೂ ಇವನು ಜ್ಞಾನವನ್ನಂತೂ ಗ್ರಹಣ ಮಾಡಿದ ಮತ್ತು ಜ್ಞಾನವಾದ ಬಳಿಕ ಭಕ್ತಿಯನ್ನು ಕೂಡ ಮಾಡುತ್ತಾ ಇದ್ದಾನೆ. ಆದರೆ ಕೆಲವು ದಿನಗಳ ಬಳಿಕ ಏನಾಗುತ್ತದೆ ಅಂದರೆ, ನಾನು ನಿಮಗೆ ನಿನ್ನೆ ಕೂಡ ಹೇಳಿದ್ದೆ ಏನೆಂದರೆ, ತಮಗೆ ಯಾವಾಗ ಸುಖ ಹೆಚ್ಚಾಗುತ್ತದೆಯೋ ಆಗ ಆ ಸುಖದಿಂದಾಗಿ ನಿಮ್ಮಲ್ಲಿ ಕೆಲವರೊಬ್ಬರು ಮರ್ಯಾದೆಯ ಉಲ್ಲಂಘನೆಯನ್ನು ಮಾಡುವಿರಿ.
ಲೋಕಲಜ್ಜೆಯಲ್ಲಿ ಬಿದ್ದುಬಿಟ್ಟು ಮತ್ತು ತಮ್ಮೊಡನೆ ಯಾವ ಘಟನೆಯೂ ಘಟಿಸುವುದಿಲ್ಲ, ತಮಗೆ ಯಾವ ಹಾನಿಯೂ ಆಗುವುದಿಲ್ಲ. ಆದರೆ ತಮ್ಮ ಉತ್ಸಾಹ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ತಾವು ಪರಮಾತ್ಮನಿಂದ ದೂರವಾದಿರಿ. ಏಕೆಂದರೆ ತಮ್ಮೊಳಗೆ ಯಾವುದೋ ದೋಷವಿತ್ತು ಮೊದಲು, ಆ ದೋಷದಿಂದ ತಮ್ಮ ಕನೆಕ್ಷನ್ ಕಟ್ಟಾಯಿತು ಮತ್ತು ನಂತರ ಕೂಡ ತಾವು ತಪ್ಪುಗಳ ಮೇಲೆ ತಪ್ಪು ಮಾಡುತ್ತಿದ್ದೀರಿ, ನಿಯಮ ಕೂಡ ಮುರಿಯುತ್ತಿದ್ದೀರಿ ಮತ್ತು ಹಾನಿಯಾಗುತ್ತಿಲ್ಲ. ಅದರ ಕಾರಣ ಏನಾಗಿರುತ್ತದೆ? ಅಂತೆಯೇ ಮಕ್ಕಳು ವಿದ್ಯಾಲಯಕ್ಕೆ ಹೋಗುತ್ತಾರೆ. ಮತ್ತಲ್ಲಿ ಯಾವುದಾದರೂ ತಪ್ಪು ಮಾಡಿದರೆ ಆಗ ಟೀಚರ್ ಅವರನ್ನು ಗದರಿಸ್ತಾರೆ, ಬೆದರಿಸ್ತಾರೆ, ಟೈಟ್ ಮಾಡುತ್ತಾರೆ. ಇಂತಹ ತಪ್ಪು ಮಾಡಬೇಡ, ಹೀಗೆ ಮಾಡಬೇಡ, ಇಲ್ಲವೆಂದಲ್ಲಿ ಕೆನ್ನೆಗೆ ಬಾರಿಸುವೆನು. ಹೀಗೆ ನೂರಾರು ರೀತಿಯ ಅವರವರದ್ದೇ ಕ್ರಮಗಳಿರುತ್ತವೆ ಮಕ್ಕಳನ್ನು ಸುಧಾರಿಸಲು. ಮತ್ತು ಯಾವಾಗ ಆ ಮಕ್ಕಳನ್ನು ಟೀಚರ್ ಮೂಲಕ ಗದರಿಸಲಾಗುತ್ತದೆ, ಬೈಯಲಾಗುತ್ತದೆ ಮತ್ತು ಮುಂದಕ್ಕೆ ಅವರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಬರುತ್ತಾರೆ ಮತ್ತು ಸುಧಾರಣೆಗೊಂಡು ಬರುತ್ತಾರೆ, ಆಗ ಅವರು ಸಫಲರಾಗುತ್ತಾರೆ. ಮತ್ತು ಯಾವ ಮಕ್ಕಳನ್ನು ಗುರುದೇವರು ಗದರಿಸುತ್ತಾರೆ, ಬೆದರಿಸುತ್ತಾರೆ ಅಂದರೆ ನೀವ್ಯಾಕೆ ಹೀಗೆ ಮರ್ಯಾದೆ ಭಂಗ ಮಾಡುತ್ತೀರಿ, ಮತ್ತವರು ನಂತರ ಪುನಃ ಒಳಗೆ ದೋಷ ಹುಟ್ಟಿಸಿಕೊಳ್ಳುತ್ತಾರೆ, ಆಗ ಅವರ ನಾಮಖಂಡನೆ ಆಗುತ್ತದೆ, ಅವರ ಕನೆಕ್ಷನ್ ಕಟ್ಟಾಗುತ್ತದೆ. ಯಾವ ಮಕ್ಕಳು ಶಾಲೆಯಿಂದ ದೂರವಾಗುವರೋ, ಶಾಲೆಗೆ ವಿದ್ಯಾಲಯಕ್ಕೆ ಬರುವುದನ್ನು ಬಂದ್ ಮಾಡಿದರು, ಆಗ ನಂತರ ಅವರು ಬೇಕಾದರೆ ಕತ್ತೆ ಮೇಲೆ ಕುಳಿತು ತಿರುಗುತ್ತಿರಬಹುದು, ಬೇಕಾದರೆ ಎಲ್ಲಾದರೂ ಏನು ಬೇಕಾದರೂ ಮಾಡುತ್ತಿರಬಹುದು. ಟೀಚರ್ಗೂ ಅದಕ್ಕೂ ಯಾವ ಲಿಂಕ್ ಇರುವುದಿಲ್ಲ. ಟೀಚರ್ ಶಾಲೆಯಿಂದ ಹೋಗುತ್ತಾ ಇರಬಹುದು ಮತ್ತು ಆ ವಿದ್ಯಾರ್ಥಿ ಯಾರು ಶಾಲೆ ಬಿಟ್ಟು ಹೋಗಿದ್ದನೋ ತನ್ನ ಅಯೋಗ್ಯತೆಯಿಂದ ಅವನು ಎಲ್ಲಾದರೂ ಕೀಟಲೆ ಮಾಡುತ್ತಿರಬಹುದು. ಆಗ ಟೀಚರ್ ಕೆಣಕುವುದಿಲ್ಲ, ಅವನಿಗೆ ಏನೂ ಹೇಳುವುದಿಲ್ಲ, ಏಕೆಂದರೆ ಅವನು ಟ್ರೀಟ್ಮೆಂಟ್ನಲ್ಲಿ ಇಲ್ಲ. ಹಾಗಾಗಿ ಪುಣ್ಯಾತ್ಮರೇ, ತಾವು ಎಲ್ಲಿಯವರೆಗೆ ತಮ್ಮ ಮಾರ್ಗ ಸರಿ ಇರುವುದೋ ಪರಮಾತ್ಮನಲ್ಲಿ ನಿಯಮದಲ್ಲಿದ್ದರೆ ತಮಗೆ ಆಗ ಆಘಾತವಾಗುವುದು ಯಾವಾಗ ತಾವು ಸ್ವಲ್ಪವೇ ಯಾವುದಾದರೂ ತಪ್ಪು ಮಾಡುವ ಪ್ರಯತ್ನ ಮಾಡಿದರೆ ತಮಗೆ ತಕ್ಷಣವೇ ಆಘಾತವಾಗುವುದು. ತಾವು ಎಚ್ಚರಿಕೆಯಿಂದ ಇರುವಿರಿ. ಮತ್ತು ಹೀಗೆ ಆಗದಿದ್ದರೂ ಮತ್ತು ತಾವು ತಪ್ಪು ಕೂಡ ಮಾಡುತ್ತಿದ್ದರೆ ಆಗ ಯೋಚಿಸಿ, ಏನೆಂದರೆ ಕನೆಕ್ಷನ್ ಕಟ್ಟಾಯಿತು. ನಿಮ್ಮ ನಾಮ ಖಂಡವಾಗಿರುವುದು ಭಗವಂತನ ದರ್ಬಾರಿನಿಂದ. ನಂತರ ತಾವು ಬೇಕಾದರೆ ಎಷ್ಟೇ ಅನಾಚಾರ ಮಾಡಿ, ಏಕೆಂದರೆ ನೀವು ಆ ಸಮಯ ಏನು ಪುಣ್ಯ ಸಂಪಾದನೆ ಮಾಡಿದ್ದೀರಿ, ಒಟ್ಟು ಯಾರೋ 2 ವರ್ಷ, ಯಾರೋ 4 ವರ್ಷ, ಯಾರೋ 3 ವರ್ಷ, ಯಾರೋ 5 ವರ್ಷ, ಹೀಗೂ ನಾವು ನೋಡಿದ್ದೇವೆ. 3, 4, 5, 6 ವರ್ಷಗಳು ಇಲ್ಲಿ ಸರಿಯಾಗಿ ಭಕ್ತಿಯನ್ನು ಮಾಡುತ್ತಿದ್ದರು. ನಂತರ ಒಂದು ಸ್ವಲ್ಪ ದೋಷಗಳ ಕಾರಣ ತಮ್ಮ ಕರ್ಮ ಹಾಳು ಮಾಡಿಕೊಂಡರು. ಅವರು ಹೊರಟು ಹೋಗುತ್ತಾರೆ. ಈಗ ಅವರು ಇದನ್ನು ಹೇಳ್ತಾರೆ, ಏನಂದರೆ ನಮಗೆ ಯಾವ ಆಪತ್ತು ಬಂದಿಲ್ಲ, 3 ವರ್ಷಗಳಾದವು ನಾವು ನಾಮವನ್ನು ಬಿಟ್ಟು ಅಂತ. ಈಗ ಪುಣ್ಯಾತ್ಮರೇ, ಇದೆಲ್ಲ ರಹಸ್ಯ ಯಾವಾಗ ತಮ್ಮ ಅರಿವಿಗೆ ಬರುವುದೋ ನಂತರ ಈ ಮಾತು ಎಂದಿಗೂ ತಮ್ಮ ಬಾಯಿಂದ ಬರದು. ಈಗ ಅಂತೆಯೇ ತಾವು 2-3 ವರ್ಷ ಯಾವುದೇ ಸತ್ಯಸಾಧನೆ ಮಾಡಿದ್ದು ಆ ಪುಣ್ಯ ತಮಗೆ ಡೆಪಾಸಿಟ್ ಆಗುವುದು. ಮತ್ತಿದನ್ನು ನಿನ್ನೆ ತಮಗೆ ಹೇಳಲಾಗಿತ್ತೇನೆಂದರೆ, ಒಂದು ಶ್ವಾಸೋಚ್ಛ್ವಾಸದ ಬೆಲೆ ಎಷ್ಟಿದೆ? ಸತ್ಯನಾಮದ್ದು सतनाम पालड़ रंगोरी हो 14 लोग चढ़ावे राम रंगोरी हो 3 लोग पास्यंग धरे रंगोरी हो तो ना तुला तुला राम रंगोरी. ಹಾಗಾದರೆ ಅವರು ಮರ್ಯಾದೆಯಲ್ಲಿದ್ದು ಮತ್ತು ಸತ್ಯ ಶ್ರದ್ಧೆ ಈ ದಾಸನಲ್ಲಿ ಮತ್ತು ಭಗವಂತನಲ್ಲಿ ಇಟ್ಟುಕೊಳ್ಳುತ್ತಾ ಆ ಸತ್ಯ ಸಾಧನೆ, ಸತ್ಯನಾಮ, ಆ ನಾಮದ ಜಪ ಮಾಡಿದರೆ, ಧನ ಅಥವಾ ದಾನ ಮಾಡಿದರೆ ಆಗ ಆ ಪುಣ್ಯ ತಮ್ಮದು ಒಟ್ಟಾಗುವುದು. ಅದು ಸಂಪಾದನೆಯಾಯಿತು. ಈಗ ಆ ಸಂಪಾದನೆ ಸಮಾಪ್ತಿಯಾಗದೇನೇ ಇರಬಹುದು 100 ವರ್ಷ ಆದರೂ ಕೂಡ. ಮತ್ತು ತಾವು ಖಂಡಿತ ಭಕ್ತಿ ಮಾಡದೇ ಇದ್ದರೂ ಕೂಡ ಮತ್ತು ಬೇಕಾದರೆ ಆ ಮಂತ್ರಗಳ ಜಪವೂ ಮಾಡುತ್ತಿದ್ದರೆ ಯಾವುದು ದಾಸನು ನೀಡಿದ್ದಾನೆ ನಂತರ ಆ ಮಂತ್ರಗಳ ಲಾಭ ತಮಗೆ ಸಿಗುವುದಿಲ್ಲ. ಏಕೆಂದರೆ ತಮ್ಮ ಕನೆಕ್ಷನ್ ಕಟ್ಟಾಗಿದೆ. ಮತ್ತು ತಾವು ಇದನ್ನು ಯೋಚಿಸ್ತೀರಿ, ಅಂದರೆ ನಾನು ಗುರುಗಳ ದರ್ಶನ ಕೂಡ ಮಾಡಲು ಹೋಗುತ್ತಿಲ್ಲ, ಸತ್ಸಂಗದಲ್ಲೂ ಹೋಗುತ್ತಿಲ್ಲ ಮತ್ತು ಯಾವ ದಾನ ಧರ್ಮ ಕೂಡ ಮಾಡುತ್ತಿಲ್ಲ, ಆದರೂ ನಾನು ಮೋಜು ಮಾಡ್ತಿರುವೆ. ಅದಂತೂ ಹಿಂದಿನ ಸ್ಟಾಕ್ ಆಗಿದೆ ತಮ್ಮದು. ಮತ್ತು ಯಾವಾಗ ಆ ಸ್ಟಾಕ್ ಮುಕ್ತಾಯವಾಗುತ್ತದೆ ನಂತರ ಕಾಣಿಸುವುದು ನಿನ್ನ ದುರ್ಗತಿ. ಹೀಗೆ ನೋಡಿದ್ದೇವೆ ನಾವು. ಯಾರು 4 ವರ್ಷ ನಾಮದೀಕ್ಷೆ ಬಿಟ್ಟು ಹೋಗಿದ್ದರು, 4 ವರ್ಷದ ಬಳಿಕ ಬಂದರು ಮತ್ತು ಅವರದು ಬಹಳ ದುರ್ಗತಿಯಾಗಿರುತ್ತಿತ್ತು. ನಂತರ 2ನೇ ಬಾರಿ ನಾಮದೀಕ್ಷೆ ಪಡೆದರು. ನಂತರ 2-3 ವರ್ಷ ತನಕ ಯಾವ ಆಪತ್ತು ಅವರಿಗೆ ಬಂದಿರಲಿಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಈ ಎಲ್ಲ ಪಾಯಿಂಟ್ಗಳನ್ನು ತಿಳಿದು ನೋಡಿದಾಗ ಈ ಎಲ್ಲ ಕೇಂದ್ರ ಬಿಂದುಗಳ ಮೇಲೆ ತಾವು ಪದೇ ಪದೇ ವಿಚಾರ ಮಾಡುತ್ತಾ ಇರಬೇಕು. ಇದಕ್ಕಾಗಿಯೇ ತಮಗೆ ಸತ್ಸಂಗದಲ್ಲಿ ಕರೆಯಲಾಗುತ್ತದೆ, ತಮಗೆ ಇದನ್ನು ನೆನಪು ಮಾಡಿಕೊಡಲಾಗುತ್ತದೆ. ಯಾವಾಗ ನೀವು ಇಲ್ಲಿಂದ ಶರೀರ ಬಿಡುವಿರೋ ಆಗ ತಮಗೆ ಒಂದು ಶಬ್ದ ಬರುವುದು, ತಮಗೆ ತಿಳಿದಿರುವ ಪರಿಚಯದ ಮುಖದ್ದು. ಮತ್ತವನು ಹೇಳುವೇನೆಂದರೆ, ಗುರುಗಳು ಬಂದರು. ತಾವು ಕ್ಷಣದಲ್ಲಿ ಶರೀರದ ಒಳಗಿನಿಂದ ಹೊರಬರುವಿರಿ.
ಎಲ್ಲಿದ್ದಾರೆ ಗುರುಗಳು? ಅಲ್ಲಿದ್ದಾರೆ. ತಮಗೆ ಈ ದಾಸನ ರೂಪದಲ್ಲಿ ಪರಮಾತ್ಮ ನಿಂತಿರುವುದು ಕಾಣಿಸುವರು. ಮತ್ತು ಹೇಗಾಗುತ್ತದೆ ಅಂದರೆ ಕನಸು ಬಿದ್ದ ಹಾಗೆ ಆಗುತ್ತದೆ. ಎಲ್ಲಿಗೆ ಹೋಗುತ್ತಿರುವೆ? ಸತ್ಸಂಗವಿದೆ, ಗುರುಗಳು ಹೋಗುತ್ತಿದ್ದಾರೆ, ಬರುತ್ತೀಯೇ? ಹೋಗೋಣ ಸೋದರ. ಮತ್ತು ಕುಳಿತುಕೊಂಡು ಗಾಡಿಯಲ್ಲಿ ಮತ್ತು ಸತ್ಯಲೋಕಕ್ಕೆ ಹೋಗುವೆವು. ಸತ್ಯಲೋಕಕ್ಕೆ ಹೋಗಿ ನೋಡುವೆವು. ಅಲ್ಲಂತೂ ಹಲವು ದಿನಗಳ ಬಳಿಕ ನೆನಪು ಬರುವುದು, ನಾವು ಸತ್ತಿದ್ದೇವೆ. ಹಲವು ದಿನಗಳ ಬಳಿಕ ನೆನಪು ಮಾಡಿಸುವರು ಏನೆಂದರೆ, ನೋಡು ಅಲ್ಲಿದ್ದೆ ನೀನು ಆ ಹೊಲಸಿನಲ್ಲಿ. ಈಗ ಎಲ್ಲಿ ಬಂದೆವು ನಾವು? ಸತ್ಯಲೋಕದಲ್ಲಿ ಬಂದೆವು ನಾವು. ಹಾಗಾಗಿ ಪುಣ್ಯಾತ್ಮರೇ, ಆ ಪರಮಾತ್ಮನ ಲೀಲೆ ಏನಿದೆ, ಪರಮಾತ್ಮ ಏನು ನಮಗೆ ಲಾಭ ನೀಡಬಲ್ಲನು, ಅದರದು ಇವು ಫಾರ್ಮುಲಾಗಳು ಆಗಿರುವವು. ಈಗ ಅಂತೆಯೇ ಇಲ್ಲಿ ನಾವು ನೋಡುತ್ತೇವೆ, ಹಲವರು ಹೀಗೆ ಬರುತ್ತಾರೆ ಹೊಟ್ಟೆ ತುಂಬ ಆಹಾರ ತೆಗೆದು. ಅವರನ್ನು ಎಚ್ಚರಗೊಳಿಸಬೇಕಾಗುತ್ತದೆ. ಅಂದರೆ ಬನ್ನಿ, ದರ್ಶನ ಆಗುತ್ತಿದೆ ಗುರುಗಳದು. ಅವನು ಹಿಂದಿನಿಂದ ಮೆಲ್ಲನೆ ಬರುವನು, ಕಣ್ಣನ್ನು ಜುಟ್ಟ, ಏಕೆಂದರೆ ಬರುತ್ತಲೇ ತಿಂದು ಹೊಟ್ಟೆ ತುಂಬ ಭೋಜನ ಮಲಗಿಬಿಡುವರು. ಅವರಿಗೆ ಭಗವಂತನಲ್ಲಿ ಏನು ಸಂಬಂಧ? ಹಾಗೆ ಇಂಥ ವ್ಯಕ್ತಿಗಳು ನಂತರ ಇಲ್ಲೇ ಇದ್ದು ಬಿಡುತ್ತಾರೆ. ನಿಸ್ಸಂಶಯವಾಗಿ ಅವರು ಭಕ್ತರಾಗಿ ಕಾಣಿಸುವರು, ನಾಮದೀಕ್ಷೆಯನ್ನು ಪಡೆದಿರುತ್ತಾರೆ ಮತ್ತು ಹೋಗ್ತಾರೆ ಸತ್ಸಂಗದಲ್ಲಿ ಟೈಮ್ ಪಾಸ್ ಮಾಡಲು. ಇದರಿಂದ ಯಾವ ಲಾಭವೂ ಇಲ್ಲ. ಹಾಗಾಗಿ ಏನು ಹೇಳ್ತಾರೆ? आए हैं सो जावेंगे राजा रंक फकीरे, एक सिंहासन चढ़ चले एक बंधे जात जंजीरे. ಈಗ ಮೃತ್ಯುವಂತೂ ನಮ್ಮದು ಆಗುವುದು, ಆದರೆ ನಾವು ಮತ್ತೆ ಸಾಯುವುದಿಲ್ಲ. ಮತ್ತಾರು ಭಕ್ತಿ ಮಾಡುವುದಿಲ್ಲ, ಅವರ ಸಂಖ್ಯೆ ಬಾರಿ ಸಾಯುವರು. ಮತ್ತು ಗೊತ್ತಿಲ್ಲ ಏನೇನು ಅಪರಾಧ ಅವರ ಮೇಲೆ ಅನಾಹುತಗಳು ಆಗುವು. ಮುಂದೆ ಹೇಳುವೆವು ಏನಾಗುವುದು. ये दम टूटे पिंडा फूटे लेखा दरगाह माही, उस दरगाह में मार पड़ेगी यम पकड़ेंगे बाही. वादन की मोय डरनी लागे लजार अकनाही, नर नारायण देहे पाक तु फेर चुरासी जाही. नर नारायण. ಈಗ ಈ ಶರೀರವೇನಿದೆ, ಹೇಳುತ್ತಾರೆ ಪರಮಾತ್ಮನು ತಮಗೆ ತನ್ನಂತೆಯೇ ರೂಪವನ್ನು ನೀಡಿದ್ದಾರೆ. और ये नर नारायण देही पाके, ಪರಮಾತ್ಮನಂತಹ ಶರೀರವನ್ನು ಪ್ರಾಪ್ತಿಸಿ ನೀನು ಪುನಃ 84 ಲಕ್ಷ ಯೋನಿಗಳಲ್ಲಿ ಹೋಗುತ್ತಿರುವೆ ಎಂದಾದರೆ ಧಿಕ್ಕಾರವಿದೆ ನಿನ್ನ ಜೀವನಕ್ಕೆ. जा सतगुरु की मैं बलिहारी जो जामन मरण मिटाही. ಈಗ ಇಲ್ಲಿ ಒಂದು ವಿಶೇಷ ಪಾಯಿಂಟ್ ಅನ್ನು ನೀಡಿದ್ದಾರೆ. ಅಂದರೆ ತಾವು ಭಕ್ತಿಯನ್ನೂ ಮಾಡುತ್ತೀರಿ ಮತ್ತು ಹಲವರು ಹೇಳ್ತಾರೆ ನಾವು ಗುರುವನ್ನು ಮಾಡಿಟ್ಟಿದ್ದೇವೆ. अब कहते हैं जा सतगुरु पर मैं बलिहारी. ಯಾರು ಜನನ ಮರಣ ರೋಗದ ಔಷಧಿಯನ್ನು ಇಟ್ಟಿರುತ್ತಾರೋ, ಯಾರ ಹತ್ತಿರ ಜನನ ಮರಣದ ಸಮಸ್ಯೆಯ ರೋಗದ ಪರಿಹಾರವಿದೆ, जा सतगुरु की मैं बलिहारी जो जामन मरण मिटाही. ಮತ್ತು ನಂತರ ಏನು ಹೇಳ್ತಾರೆ? ಯಾವಾಗ ನಿನ್ನ ಮೃತ್ಯು ಆಗುವುದು, ತದನಂತರ ಏನಾಗುವುದು? कुल परिवार तेरा सकल कबीला मसलत एक ठराही. ಅಂದರೆ ಕುಲದ ಜನರು ಕಾಡಿನಲ್ಲಿ ಕೊಂಡೊಯ್ದು तो दिन न ठोक जराए. कुल परिवार तेरा सकल कबीला मसलत एक ठराही, बांध पिंजड़ी आगे धर लिया मरहट को ले जाही. अग्नि लगा दिया जब लंबा फूक दिया उस ठाही. ಈಗ ಕುಲದ ಜನರೆಲ್ಲ ಒಟ್ಟಾದರು, ಪರಿವಾರದವರು, ಅಕ್ಕಪಕ್ಕದವರು, ತಮ್ಮ ಕುಲದ ಎಲ್ಲ ವ್ಯಕ್ತಿಗಳು. ಮತ್ತು ಮರಣವಾಗುತ್ತಲೇ ಹೇಳುತ್ತಾರೆ ಎತ್ತಿರಿ ಎತ್ತಿರಿ ನಡೆಯಿರಿ. ಮತ್ತು ಮರ್ಗಟ್ ಅಂದರೆ ಸ್ಮಶಾನ ಭೂಮಿಯಲ್ಲಿ ಕರೆದುಕೊಂಡು ಹೋಗಿ ಸುಟ್ಟು ಹಾಕುತ್ತಾರೆ. ಈಗ ಶರೀರವನ್ನು ಸುಟ್ಟರು ತಮ್ಮ ಕೈಯಾರೆ. ಮತ್ತು ಜೀವಾತ್ಮ ಹೊರಟು ಹೋಯಿತು ತನ್ನ ಕರ್ಮದ ಆಧಾರದ ಮೇಲೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ. ಈಗ ಹಿಂದೆ ನಂತರ ಏನು ಡ್ರಾಮಾ ಆಟ ಶುರುವಾಗ್ತದೆ. ಈಗ ಹೇಳ್ತಾರೆ पुराण उठा फिर पंडित आए, पीछे गरुड़ पढ़ाई. नर से तीतु पसवा कीजिए फिर गद्दा बैल बनाई. ये 56 भोग कहाँ मन बोरे की ते कुरड़ी चढ़ने जाई. ಈಗ ಏನು ಮಾಡ್ತಾರೆ? ಅಂತೆಯೇ ವಿಶೇಷವಾಗಿ ಈ ಪಟ್ಟಣದ ಜನರು ಅಥವಾ ಬ್ರಾಹ್ಮಣ ಜನರು ಅಥವಾ ಅನ್ಯ ಕೆಲವು ಜನರು ಏನು ಮಾಡ್ತಿದ್ರು, ನಾವಂತೂ ನಮ್ಮ ಪರಿವಾರ ಕುಲದಲ್ಲಿ ಎಲ್ಲೂ ನೋಡಿಲ್ಲ ಈ ಗರುಡ ಪಾಠ ಮಾಡುವುದನ್ನು. ಆದರೆ ಕೆಲವು ವ್ಯಕ್ತಿಗಳು ಅವಶ್ಯ ಮಾಡಿಸ್ತಿದ್ರು.
ಮತ್ತು ಮೊದಲಂತೂ ಜಾಸ್ತಿ ಮಾಡಿಸ್ತಿದ್ದಿರಬಹುದು. ಏನು ಮಾಡ್ತಿದ್ರು ಅಂದರೆ ಸಾಯುವವನಂತೂ ಸತ್ತ. ನಂತರ ಪಂಡಿತ, ಯಾರು ಅವರ ಕುಲದ ಗುರು ಇರುತ್ತಾರೆ, ಅವನು ಬರುತ್ತಾನೆ. ಆ ಕುಲಗುರು ಬರುತ್ತಾನೆ ಮತ್ತು 7 ದಿನಗಳ ತನಕ ಗರುಡ ಪುರಾಣದ ಪಾಠ ಮಾಡುತ್ತಾನೆ. ಗರುಡ ಪುರಾಣದೊಳಗೆ ಬಹಳಷ್ಟು ಮಾರ್ಮಿಕ ಜ್ಞಾನವನ್ನು ನೀಡಲಾಗಿದೆ. ಅಂದರೆ ಯಾರು ವ್ಯಕ್ತಿ ಇಂತಹ ಕರ್ಮ ಮಾಡುತ್ತಾನೆ ಅವನೊಡನೆ ಹೀಗಾಗುತ್ತದೆ, ಯಾರು ಇಂತಹ ಕರ್ಮ ಮಾಡುತ್ತಾನೆ ಅವನ ಕೈ ಕತ್ತರಿಸಲಾಗುತ್ತದೆ, ಯಾರು ಇಂತಹ ಕರ್ಮ ಮಾಡುತ್ತಾನೆ ಅವನು ಕುರುಡ ಆಗುತ್ತಾನೆ, ಯಾರು ಇಂತಹ ಪಾಪ ಮಾಡುತ್ತಾನೆ ಅವನ ಪುತ್ರ ಸಾಯುತ್ತಾನೆ, ಯಾರು ಹೀಗೆ ಮಾಡುತ್ತಾನೆ ಅವನನ್ನು ಮುಂದೆ ನರಕದಲ್ಲಿ ಇಷ್ಟೊಂದು ದುಃಖಿಗೊಳಿಸಲಾಗುತ್ತದೆ. ಯಾವಾಗ ಶರೀರ ಬಿಟ್ಟು ಹೋಗುತ್ತಾನೆ ಆ ಭಕ್ತಿಯಿನ ಪ್ರಾಣಿ, ನಂತರ ಮುಂದೆ ಇಂಥಿಂಥ ಕಷ್ಟಗಳು ಅವನ ಮೇಲೆ ಉಂಟಾಗುತ್ತವೆ. ಹಾಗಾಗಿ ಪರಮಾತ್ಮ ಹೇಳ್ತಾರೆ ಏನಂದರೆ, ಸತ್ತ ಬಳಿಕ ನೀವು ಗರುಡ ಪುರಾಣ ಓದಿಸುತ್ತೀರಿ ಅವರ ಉಪಲಕ್ಷ್ಯದಲ್ಲಿ. ಆ ಗರುಡ ಪುರಾಣವನ್ನಂತೂ ಅವನಿಗೆ ಮೊದಲೇ ಓದಿಸಬೇಕಿತ್ತು ಜೀವಂತವಾಗಿದ್ದಾಗ. ಏಕೆಂದರೆ ಅದರಿಂದ ಅವನು ವಿಷಯಗಳನ್ನು ತಿಳಿಯುತ್ತಿದ್ದ ಮತ್ತು ದುಶ್ಚಟದಿಂದ ಉಳಿಯುತ್ತಿದ್ದ, ಪಾಪ ಮಾಡುತ್ತಿರಲಿಲ್ಲ, ಶುಭ ಕರ್ಮ ಮಾಡುತ್ತಿದ್ದ, ಭಯದಿಂದ ಇರ್ತಿದ್ದ. ಮತ್ತೀಗ ಅವನು ಹೋಗಿಬಿಟ್ಟಿದ್ದಾನೆ ಎಲ್ಲ ಕರ್ಮಗಳನ್ನು ಮಾಡಿಕೊಂಡು. ಈಗ ನೀವು ಗರುಡ ಪುರಾಣದ ಪಾಠ ಮಾಡಿಸಲು ತೊಡಗಿದ್ದೀರಿ. ಅವನು ಎಲ್ಲೋ ಕತ್ತೆಯಾಗಿ ಮೂಟೆ ಹೊರುತ್ತಿರಬಹುದೇನೋ, ಈಗ ಅವನು ಹೋಗಿ ಆಗಿದೆ ಮತ್ತು ನೀವು ಗರುಡ ಪುರಾಣದ ಪಾಠ ಮಾಡುತ್ತಿದ್ದೀರಿ. ಏನು ಹೇಳ್ತಾರೆ? अग्नि लगा दिया जद लंबा फूक दिया उस ठाही, प्राण उठा फिर पंडित आए पीछे गरुड़ पढ़ाई, नर से तीतू पसुआ की जय गद्धा बैल बढ़ाई, ये 56 भोग कहाँ मन बोरे है कित कुरड़ी चरने जाई. ಪುಣ್ಯಾತ್ಮರೇ, ಅದೇ ವಿಷಯವಾಗಿದೆ ಅಂದರೆ ತಾವುಗಳು ಇಷ್ಟೊಂದು ಜ್ಞಾನವನ್ನು ಕೇಳುತ್ತೀರಿ ಮತ್ತು ಸ್ವಲ್ಪವೇ ಸಮಯದ ಬಳಿಕ ನಂತರ ಅದೇ ರೀತಿ ಆಗುತ್ತದೆ ಸ್ವಭಾವ. ಇದು ತಮ್ಮ ದೋಷ ಅಲ್ಲ, ಇಲ್ಲಿಯ ವ್ಯವಸ್ಥೆ ಈ ಕಾಲನು ಮಾಡಿದಂಥದ್ದಾಗಿದೆ. ಅಂತೆಯೇ ಎಷ್ಟೇ ಆಳದಲ್ಲಿ ನೀರು ಇರಲಿ ಮತ್ತು ಸ್ವಚ್ಛ ಜಲವಿರಲಿ, ಅದರ ಮೇಲೆ ಹಾವಸೆ ಬಂದು ಬಿಡುತ್ತದೆ. ನೀರನ್ನು ಸ್ವಲ್ಪ ಸರಿಸಿದಾಗ ಸ್ವಚ್ಛ ನೀರು ಸಿಗುತ್ತದೆ. ಸರಿಸುವುದನ್ನು ನಿಲ್ಲಿಸುತ್ತಲೇ ಅದು ಪುನಃ ಅದು ನೀರನ್ನು ಮುಚ್ಚಿಬಿಡುತ್ತದೆ. ಹಾಗೆಯೇ ಈಗ ಈ ಸತ್ಸಂಗದ ಮಾಧ್ಯಮದಿಂದ ತಮ್ಮ ಮೇಲೆ ಆ 3 ಗುಣಗಳ ಒತ್ತಡ ಏನು ಇರುತ್ತದೆ ಅದನ್ನು ಅಲ್ಲಾಡಿಸಿ ಸರಿಸಲಾಗಿದೆ. ಮತ್ತು ಆಳದಲ್ಲಿ ನೀರು ಜಾಸ್ತಿ ಇರುತ್ತದೆ, ಅದರ ಮೇಲೆ ಹಾವಸೆ ಕಡಿಮೆ ಇರುತ್ತದೆ. ಮತ್ತು ಏನು ಆಳ ಕಡಿಮೆ ಇರುತ್ತದೆ ಅದು ತಳದಿಂದ ಹಿಡಿದು ಮೇಲಿನ ತನಕ ಒಂದೇ ಆಗಿರುತ್ತದೆ. ಅದರ ಮತ್ತು ಅಂಥವರ ಮೇಲೆ ಯಾವ ಪ್ರಭಾವವಾಗುವುದಿಲ್ಲ ಈ ವಚನಗಳಿಂದ. ಅದಕ್ಕಾಗಿ ಏನು ಸಮಾಧಾನವಿದೆ? ಅದಕ್ಕಾಗಿ ನಂತರ ಅದರಲ್ಲಿ ನೀರು ಹೆಚ್ಚು ಆಗಬೇಕಾಗಿದೆ. ಆ ನೀರು ಹೆಚ್ಚು ಹೇಗಾಗುವುದು? ಅದರ ಕ್ರಮವನ್ನು ಇಲ್ಲಿ ಹೇಳಿಡಲಾಗಿದೆ. ಏನೆಂದರೆ, ಇಲ್ಲಿ ಈ ಶ್ರಾವಣದಲ್ಲಿ ಮಳೆಯಾದಂತೆ ಪರಮಾತ್ಮನ ವಾಣಿಯದು. ಇಲ್ಲಿ ಧಾರಾಕಾರ ಮಳೆಯಂತೂ ಆಗುವುದು. ಯಾರು ಅತ್ಯಧಿಕ ಸತ್ಸಂಗ ಕೇಳುವರು ಅವರೊಳಗೆ ಆ ನೀರು ಹೆಚ್ಚುತ್ತಾ ಹೋಗುವುದು. ನಂತರ ಅವರದು ಕೆಲವು ದಿನಗಳಲ್ಲಿ ಇದೇ ಸ್ಥಿತಿ ಆಗುವುದು. ಜಲ ಅಧಿಕವಾಗುವುದು, ಅಂದರೆ ಭಕ್ತಿ ಕರ್ಮ ಹೆಚ್ಚಾಗುವುವು, ಶುಭ ಸಂಸ್ಕಾರಗಳು ಹೆಚ್ಚು ಆಗುವುವು. ಆಗ ನಂತರ ಈ ಸತ್ಸಂಗದ ವಚನಗಳ ಪ್ರಭಾವ ಬಹಳ ಸಮಯ ತನಕ ಇರುವಂತಾಗುವುದು. ಹಾಗೆ ತಾವು ಈ ಜ್ಞಾನವನ್ನು ಕೇಳುತ್ತೀರಿ. ಇವಾಗಲಂತೂ ತಮ್ಮ ಹೃದಯದಲ್ಲಿ ಒಂದು ವಿಶೇಷ ಆಸಕ್ತಿ ಉಂಟಾಗುವುದು, ಏಕೆಂದರೆ ತಾವು ಪುಣ್ಯಾತ್ಮ ಆಗಿರುವಿರಿ. ಆದರೆ ಯಾರ ಸಂಸ್ಕಾರಗಳು ಇನ್ನೂ ಕಡಿಮೆ ಇವೆ, ಶುಭ ಸಂಸ್ಕಾರ ಅಷ್ಟೊಂದು ಆಗಿಲ್ಲ, ಅವರಿಗೆ ಅದೇ ಟೈಮ್ ಸತ್ಸಂಗದ 10 ನಿಮಿಷದ ಬಳಿಕ ಅದೇ ವಿಚಾರ, ಅದೇ ಭಾವ. ಸ್ವಲ್ಪ ಜರುಗು, ನೀನು ನನ್ನ ಹಾಸಿಗೆಯನ್ನು ಏಕೆ ತೆಗೆದೆ? ಇಲ್ಯಾಕೆ ಕುಳಿತಿರುವೆ? ಆ ಕಡೆ ಕರೆದೊಯ್ಯೋ ಬಾಲಕನನ್ನು. ಹೀಗೆ ಮಲಿನತೆ ಮತ್ತೆ ಒಳಗಿನಿಂದ ಉತ್ಪತ್ತಿಯಾಗುವುದು. ಮತ್ತು ಕೆಲವು ದಿನಗಳ ಬಳಿಕ ತಮ್ಮೊಳಗೆ ಇಷ್ಟೊಂದು ಒಳ್ಳೆಯ ಸ್ವಭಾವ ಬಂದು ಬಿಡುವುದು. ಈ ಮಾತುಗಳೆಲ್ಲ ಮರೆತು ಹೋಗಿ ತಮ್ಮ ಉದ್ಧಾರದ ಚಿಂತೆ ತಮಗಾಗುವುದು. ಮತ್ತು ಯಾವಾಗ ವ್ಯಕ್ತಿ ಭಗವಂತನನ್ನು ಭಯಪಡುವವನಂತಾಗುವನೋ ನಂತರ ಅವನು ಈ ರೀತಿಯ ತಲೆಹರಟೆ ಮಾಡಲಾರನು. ನನ್ನ ಹಾಸಿಗೆ ಮೇಲೆ ಕುಳಿತೆ, ಏನೋ ಅನಾಹುತ ಆಯಿತು, ಅವನು ಭಕ್ತನು ತಾನೆ. ಆಗ ನಾವು ಅದೇ ಮಲಿನತೆಯನ್ನು ಇಟ್ಟುಕೊಂಡು ತಿರುಗುತ್ತೇವೆ. ಆದರೆ ಇಲ್ಲಿ ಬರುವುದರಿಂದ, ಸತ್ಸಂಗ ಕೇಳುವುದರಿಂದ, ಭಕ್ತಿ ಹೆಚ್ಚುವುದರಿಂದ, ಜ್ಞಾನ ಅತ್ಯಧಿಕವಾಗಿ ವೃದ್ಧಿಯಾಗುವುದರಿಂದ, ಭಕ್ತಿಯ ಹೆಚ್ಚು ಸಂಪಾದನೆ ಆಗುವುದರಿಂದ ಈ ತಲೆಹರಟೆಗಳು ತಂತಾನೆ ಬಿಟ್ಟು ಹೋಗುವು. ಬೇರೆ ಯಾವ ಕ್ರಮವೂ ಇಲ್ಲ. ಇಲ್ಲಿಗೆ ಬರುವುದರಿಂದ ಈ ವಿಷಯಗಳು ತಮಗೆ ಬಹಳ ಆಸರೆ ನೀಡುವು, ಏಕೆಂದರೆ ಪರಮಾತ್ಮನ ವಚನಗಳಾಗಿವೆ. ಹಾಗೆ ಇಲ್ಲಿ ಏನು ಹೇಳ್ತಾರೆ, ತಮ್ಮ ಹೃದಯದಲ್ಲಿ ಭಾವ ಈ ರೀತಿಯಲ್ಲಿ ಕೇಂದ್ರೀಕೃತವಾಗಬೇಕು. ಹೇಗೆ ಟೆನ್ಷನ್ ಆಗುತ್ತಿರುತ್ತದೆ ಮನುಷ್ಯನಿಗೆ, ಅಂದರೆ ಏನಾಗುವುದು, ಹೇ ಭಗವಂತ ಇಂಥ ಅಪರಾಧವಾಗುವುದೇ? ಈಗ ಅಂತೆಯೇ ಏನು ಹೇಳ್ತಾರೆ, ನರ್ಸೆ ತೀತು ಪಶುವಾ ಕಿ ಜಯ ಗದ್ಧಾ ಬಲ್ ಬುಣಾಯಿ, ये 56 भोग कहाँ मन बोरे है कित कुरुड़ी चरणे जाई.
ನೋಡಿ, ಪರಮಾತ್ಮನಿಗೆ ಏನು ಅವಶ್ಯಕತೆ ಇತ್ತು ಧ್ವನಿ ಎತ್ತುವುದು? ಈಗ ಇದು ಹಾಡಲ್ಲ, ಇದು ಅಳುವಂಥದ್ದು ತಮ್ಮೆದುರಿನಲ್ಲಿ. ಈ ಪರಮಾತ್ಮ ಹೇಗೆಂದರೆ, ಯಾರದೋ ದುರ್ಘಟನೆ ಆಗುತ್ತದೆ ಮನೆಯಲ್ಲಿ, ಯಾರದೋ ಬಾಲಕ ಸಾಯುತ್ತಾನೆ ಯುವಕ, ಮತ್ತು ಆ ತಾಯಿ ಅಳುತ್ತಾಳೆ ಕೂಡ, ಮತ್ತು ಹೀಗೆ ಹಾಡು ಹೇಳಿದಂತೆ ಅಳುತ್ತಾಳೆ. ಆದರೆ ಅವಳು ಹಾಡುತ್ತಿಲ್ಲ, ಅವಳು ಅಳುತ್ತಿರುತ್ತಾಳೆ. ಇದೇ ರೀತಿ ಈ ಪರಮಾತ್ಮನ ಗಾಯನವೇನಿದೆ ಇವು ಹಾಡುಗಳಲ್ಲ. ಜೊತೆಯಲ್ಲಿ ತಬಲಾ ಬಾರಿಸುತ್ತಾರೆ, ಹಾರ್ಮೋನಿಯಂ ಬಾರಿಸುತ್ತಾರೆ, ಮತ್ತು ನಂತರ ಲಯಬದ್ಧ ಹಾಡನ್ನು ಹಾಡುತ್ತಾರೆ. ಅದಲ್ಲ, ನಾನು ಹಾಡುತ್ತಿಲ್ಲ, ನಾವು ಅಳುತ್ತೇವೆ ತಮಗೆ ಹೇಳುವ ಸಮಯದಲ್ಲಿ. ಹಾಗಾಗಿ ಹೀಗೆಯೇ ತಮ್ಮ ಹೃದಯದಲ್ಲಿ ಈ ಆಸಕ್ತಿ ಮೂಡಬೇಕಾಗಿದೆ. ಈಗ ಭಗವಂತ ಏನು ಹೇಳ್ತಾರೆ? ನರ್ಸೇತಿ ತು ಪಸುವಾ ಕಿ ಜಯ ಗದ್ದಾ बैल बनाई ये 56 भोग कहा मन बोरे हे कुर्डी चुरने जाई. ಓಹೋ, ಇಂದು ನಾವು ಮನುಷ್ಯ ಜೀವನದಲ್ಲಿದ್ದೇವೆ. ಎಷ್ಟು ಒಳ್ಳೆಯ ಆಹಾರ ಸ್ವೀಕರಿಸುತ್ತೇವೆ, ಎಷ್ಟು ಪವಿತ್ರ ಪದಾರ್ಥಗಳನ್ನು ತಿನ್ನುತ್ತೇವೆ. ತುಪ್ಪ, ಹಾಲು, ಸೇಬು, ಕಿತ್ತಳೆ, ಗೋಡಂಬಿ, ಒಣದ್ರಾಕ್ಷಿ, ಲಡ್ಡು, ಜಿಲೇಬಿ, ಬರ್ಫಿ, ಬಾದುಷಾ ಮತ್ತು ರೊಟ್ಟಿ ಉತ್ತಮ ಧಾನ್ಯದಿಂದ ತಯಾರಿಸಿ ತಿನ್ನುತ್ತೇವೆ. ಮತ್ತು ಒಳ್ಳೆಯ ಬಟ್ಟೆಗಳಿವೆ. ಬಿಸಿಲು ಚಳಿಯಿಂದ ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನು ಕೂಡ ತಾವು ಮಾಡಿಕೊಂಡಿರುವಿರಿ. ಮತ್ತು ಯಾವುದಾದರೊಂದು ವ್ಯವಸ್ಥೆ ಏರುಪೇರಾದರೆ ಎಷ್ಟು ಕೆಲಸ ಹಾಳಾಗುವುದು. ಪರಮಾತ್ಮನ ಭಕ್ತಿ, ಈ ದಾನ ಧರ್ಮ ಮಾಡದಿದ್ದರೆ ಇನ್ನೇನು ಆಗುವುದು? ಅಂದರೆ ನರ್ಸೇತಿ, ಮನುಷ್ಯನಿಂದ ನಂತರ ನೀನು ಪಶು ಆಗುವೆ. ಹೊಯ್ ಹೊಯ್ ಹೊಯ್. ಗದ್ದಾ बैल बनाई. ಕತ್ತೆ ಮತ್ತು ಎತ್ತಿನ ಜೀವನವನ್ನು ತಾವು ನೋಡಿ. ಏಕೆಂದರೆ ಈ ದಾಸನ ಜನ್ಮ ರೈತ ಪರಿವಾರದಲ್ಲಿ ಆಗಿರುವುದರಿಂದ ಚೆನ್ನಾಗಿ ಗೊತ್ತಿದೆ. ನಾವು ಪಶು ಮತ್ತು ಎತ್ತುಗಳನ್ನು ವಿಶೇಷವಾಗಿ ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ಹೊಲದಲ್ಲಿ ಅವುಗಳಿಂದ ಉಳುಮೆಯನ್ನು ಮಾಡುತ್ತಿರುತ್ತಿದ್ದೆವು. ಈಗ ಹೊಲಗಳಲ್ಲಿ ಉಳುಮೆ ಮಾಡುವವನು ಕರೆದೊಯ್ಯುತ್ತಾನೆ ಎತ್ತುಗಳನ್ನು, ಮತ್ತು ಎತ್ತುಗಳಿಗೆ 1 ಗಂಟೆ ಹೊಲದಲ್ಲಿ ಕೆಲಸ ಮಾಡುತ್ತಲೇ ತುಂಬ ಹಸಿವಾಗುತ್ತದೆ ಮತ್ತು ಬಾಯಾರಿಕೆ ಆಗುತ್ತದೆ ಅವುಗಳಿಗೆ. ಆದರೆ 6 ಗಂಟೆಗೆ ನೊಗವನ್ನು ನೇಗಿಲಿಗೆ ಕಟ್ಟುತ್ತಿದ್ದರು ರೈತರು, ಮತ್ತು ಮಧ್ಯಾಹ್ನ 1 ಗಂಟೆಗೆ ಅವುಗಳಿಗೆ ನೀರನ್ನು ತೋರಿಸಲಾಗುತ್ತಿತ್ತು. ಮಧ್ಯಾಹ್ನ 1 ಗಂಟೆ ಅಂದರೆ 5-6 ಗಂಟೆಗಳ ನಂತರ ನೀರು ಕುಡಿಸುತ್ತಿದ್ದರು. ಎಷ್ಟು ಕುಡಿಯಬೇಕು, ಕುಡಿ ಈಗ ನೀನು. ಮತ್ತು ನಂತರ ಹುಲ್ಲನ್ನು ಇಡಲಾಗುತ್ತಿತ್ತು. ಈಗ ತಿನ್ನು, ಎಷ್ಟು ತಿನ್ನಬೇಕು. ಅವು ಹುಲ್ಲನ್ನು ತಿಂದುವು, ನೀರನ್ನು ಕುಡಿದುವು. ನಂತರ ಸಂಜೆಗೆ 7 ಗಂಟೆಗೆ ಅವುಗಳಿಗೆ ನೀರು ಸಿಗುತ್ತಿತ್ತು, ಮತ್ತು ನಂತರ ಸಂಜೆಗೆ ಮನೆಗೆ ಬಂದಾಗ ಹುಲ್ಲು ಸಿಗುತ್ತಿತ್ತು, ಆಹಾರ ಸಿಗುತ್ತಿತ್ತು. ಈಗ ಅವುಗಳ ಕಣ್ಗಳಲ್ಲಿ ನೀರು ತುಂಬುತ್ತದೆ ಹಸಿವಿನಿಂದ, ಬಾಯಾರಿಕೆಯಿಂದ. ಮಾತನಾಡಲು ಆಗುವುದಿಲ್ಲ. ಮತ್ತು ಅವುಗಳಿಗೆ ಸಮಯಕ್ಕಿಂತ ಮುಂಚೆ ನೀರು ಸಿಗುವುದಿಲ್ಲ. ಮೂಗುದಾರ ಹಾಕಿರುತ್ತಾರೆ, ಹಗ್ಗ ಕೈಯಲ್ಲಿರುತ್ತದೆ, ಕೋಲು ಉಳುವವನ ಕೈಯಲ್ಲಿ. ಅಡ್ಡಾದಿಡ್ಡಿ ಹೋದರೆ ಹೊಡೆಯುತ್ತಾನೆ. ಹಾಗಾದರೆ ಈ ದುರ್ಗತಿಯನ್ನು ನಾವು ಏಕೆ ಮಾಡಿಕೊಂಡೆವು? ಸತ್ಯ ಸಾಧನೆಯನ್ನು ಮಾಡದೆ ಒಂದೊಮ್ಮೆ ನಾವು ಭಕ್ತಿಯನ್ನೂ ಮಾಡುತ್ತಿದ್ದೇವೆ, ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಬಂದಂತೆ ಸಾಧನೆ ಮಾಡುತ್ತಿದ್ದೇವೆ, ಅದು ಕೂಡ ವ್ಯರ್ಥವಾಗಿದೆ. ಈಗ ಪುಣ್ಯಾತ್ಮರೇ, ಹೃದಯ ಒಡೆದಂತಾಗುತ್ತದೆ ಈ ಮಾತುಗಳನ್ನು ಕೇಳಿ. ಒಂದು ಕತ್ತೆಯನ್ನು ಇಟ್ಟಿಗೆಯ ಭಟ್ಟಿ ಮೇಲೆ ಪ್ರಯೋಗ ಮಾಡುತ್ತಿದ್ದರು ಈ ಕುಂಬಾರ ಜನರು. ಇಟ್ಟಿಗೆಯ ಭಟ್ಟಿ ಮತ್ತು ಒಂದು ಒಲೆಯನ್ನು ಹಾಕುತ್ತಿದ್ದರು, ಇಟ್ಟಿಗೆಗಳದ್ದು ಕುಂಬಾರ. ಅದನ್ನು ಇಟ್ಟಿಗೆ ಭಟ್ಟಿ ಎನ್ನುತ್ತಾರೆ. ಮತ್ತದು ಬಹಳ ಎತ್ತರ, 30 ಅಡಿ ಎತ್ತರ ಹೋಗುತ್ತಿತ್ತು. ಏಕೆಂದರೆ ಇಟ್ಟಿಗೆಯನ್ನು ಸುಡಲು ಉಪಯೋಗಿಸುವ ಇಂಧನದ ಬೂದಿಯನ್ನು ಇಡಲು ಬೇರೆ ಎಲ್ಲೂ ಸ್ಥಳ ಅಲ್ಲಿ ಇರ್ತಿರಲಿಲ್ಲ. ಅದರ ಮೇಲೆಯೇ ಇಡುತ್ತಾ ಹೋಗುತ್ತಿದ್ದರು. ಅದು ಬಹಳ ಎತ್ತರವಾಗುತ್ತಿತ್ತು. ಮತ್ತು ಕತ್ತೆಯನ್ನು ಕೆಳಗೆ ನಿಲ್ಲಿಸಿ ಹಸಿ ಇಟ್ಟಿಗೆಗಳನ್ನು ಗೋಣಿಚೀಲದಲ್ಲಿ ಹಾಕುತ್ತಿದ್ದರು, ಕತ್ತೆಯ ಸೊಂಟದ ಮೇಲೆ ಆ ಗೋಣಿಚೀಲವನ್ನು. ಮತ್ತು ಮೇಲೆ ಕೊಂಡೊಯ್ಯುತ್ತಾರೆ 40 ಅಡಿ ಎತ್ತರದಲ್ಲಿ. ನಂತರ ಅಲ್ಲಿ ಹಸಿ ಇಟ್ಟಿಗೆಯನ್ನು ಇಳಿಸುತ್ತಾರೆ ಮತ್ತು ಬೆಂದ ಇಟ್ಟಿಗೆಯನ್ನು ತಕ್ಷಣವೇ ಅದರ ಮೇಲೆ ಹೊರಿಸಿ ಮತ್ತು ಕೆಳಗೆ ತರುತ್ತಾರೆ. ಮತ್ತು ಸೊಂಟದ ಮೇಲೆ ಏಟು ಹೊಡೆಯುತ್ತಿದ್ದರು ಹಿಂದಿನಿಂದ. ಈಗ ಸೊಂಟದ ಮೇಲೆ ಗಾಯವಾಗುವುದು. ಈಗ ಪುಣ್ಯಾತ್ಮರೇ, ತಮಗೆ ಸ್ವಲ್ಪವೇ ಗಾಯ ಆದರೆ ಕೈ ಮೇಲೆ ಅಥವಾ ಶರೀರದ ಯಾವುದೇ ಅಂಗದ ಮೇಲೆ ಅದರ ಮೇಲೆ ಬಟ್ಟೆ ಕೂಡ ಧರಿಸಲಾಗುವುದಿಲ್ಲ. ಬಟ್ಟೆ ಧರಿಸಿ ತಗುಲಿದರೂ ಇಷ್ಟು ನೋವಾಗುವುದು, ಕಣ್ಣೀರು ಬರುವುದು. ಮತ್ತು ಇಂದು ಆ ಮನುಷ್ಯ ಜೀವನದಿಂದ ಕತ್ತೆ ಜೀವನವನ್ನು ಪ್ರಾರ್ಥಿಸಿದೆ ಆ ಜೀವಾತ್ಮ ಭಕ್ತಿಹೀನವಾಗಿ. ಈಗ ಗಾಯವಾಗಿದೆ ಸೊಂಟದ ಮೇಲೆ, ಮತ್ತು ಅದರ ಮೇಲೆ ಇಟ್ಟಿಗೆಗಳಿಂದ ತುಂಬಿದಂತಹ ಒಂದು ಮೂಟೆಯನ್ನು ಇಡಲಾಗಿದೆ. ಅದು ನಡೆಯುವಾಗ ಇಟ್ಟಿಗೆಗಳು ಅಲ್ಲಾಡುತ್ತವೆ, ಹೀಗೆ ಅದಕ್ಕೆ ತಿಕ್ಕಿದಂತಾಗುತ್ತದೆ ಆ ಗಾಯದ ಮೇಲೆ. ಮತ್ತು ಆ ಕತ್ತೆಯ ಕಣ್ಗಳಲ್ಲಿ ನೀರು.
ನಡೆಯದಿದ್ದರೆ ಕುಂಬಾರ ಕೋಲ್ನಿಂದ ಹೊಡೆಯುವನು ಕಾಲುಗಳ ಮೇಲೆ. ಈಗ ಇಡೀ ದಿನ ಅದಕ್ಕೆ ಹುಲ್ಲನ್ನೂ ಹಾಕುವುದಿಲ್ಲ. ಇಡೀ ದಿನ ಸಂಜೆಯ ವೇಳೆಗೆ ಕೆಲಸವೆಲ್ಲ ಪೂರ್ತಿಯಾದ ನಂತರ ಆಗ ಅದನ್ನು ಮೇಯುವುದಕ್ಕೆ ಬಿಡುತ್ತಾನೆ. ಈಗ ಪುಣ್ಯಾತ್ಮರೇ, ಇಂದು ತಮಗೆ ಈ ವಿಷಯ ನಂಬುವುದೇ ಕಷ್ಟವಾಗಬಹುದು. ತಮಗೆ ಇಂದು ವಿಶ್ವಾಸವಾಗುತ್ತಿಲ್ಲವೆಂದಾದರೆ ಈ ದುರ್ಗತಿ ನಮ್ಮದಾಗುವುದು. ಏಕೆಂದರೆ ನಾವಿಂದಂತೂ ಬೀಗುತ್ತಿದ್ದೇವೆ, ಅಭಿಮಾನದಲ್ಲಿದ್ದೇವೆ. ಖಂಡಿತವಾಗಿಯೂ ಹೌದು. ಇಂದು ನಮ್ಮ ಮೇಲೆ ಈ ಕಾಲನ 3 ಗುಣಗಳ ಪ್ರಭಾವವಿದೆ. ನಮಗೆ ನಶೆ ಏರುತ್ತಿದೆ, ಮತ್ತು ಯಾರಿಗೆ ನಶೆ ಏರುತ್ತದೆ ಅವನಿಗೆ ಯಾರೇ ಎಷ್ಟೇ ಹೇಳಲಿ, ಅಂದರೆ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ನಿನ್ನ ಹುಡುಗನಿಗೆ ಆಕ್ಸಿಡೆಂಟ್ ಆಗಿದೆ, ಹೀಗೆ ಹೇಳುವ, ಒಳ್ಳೆಯದು, ಸರಿ ಆಯಿತು, ಅಷ್ಟೇ. ಅದಕ್ಕಿಂತ ಮುಂದೆ ಕೇಳೋದಿಲ್ಲ. ಏನಾಯಿತು, ಸತ್ತಿದ್ದಾನೆ, ಜೀವಂತವಿದ್ದಾನೆ, ಏಕೆಂದರೆ ಅವನಿಗೆ ಪ್ರಜ್ಞೆ ಇಲ್ಲ. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ಕಬೀರ್ ಯೆ ಮಾಯಾ ಅಟ್ಪಟಿ ಸಬ್ ಗಟ್ ಆನ್ ಅಡಿ और किस किस न समझाऊं या कुआ बांध पड़ी. ಎಲ್ಲರಿಗೂ ಒಂದೇ ರೀತಿಯ ಇಂಜೆಕ್ಷನ್ ನೀಡಿಟ್ಟಿರ್ತಾರೆ 3. ಆದರೆ ಪರಮಾತ್ಮನ ಕೃಪೆಯಿಂದ ಈ ಸತ್ಸಂಗದ ವಚನಗಳಿಂದ ತಮ್ಮ ಮೇಲಿಂದ ಇವುಗಳ ಒತ್ತಡ ಸರಿಯುವುದು, ಪ್ರಭಾವ ನಿಷ್ಕ್ರಿಯ ಆಗುವುದು, ಮತ್ತು ತಮಗೆ ಈ ವಚನಗಳನ್ನು ಕೇಳಿ ಹಲವು ಗಂಟೆಗಳ ತನಕವಂತೂ ವ್ಯಾಕುಲತೆ ಉಂಟಾಗುವುದು. ಮತ್ತು ವ್ಯಾಕುಲತೆಯ ಕಾರಣದಿಂದಾಗಿ ತಾವು ಭಕ್ತಿ ಮಾಡುವಿರಿ, ಪರಮಾತ್ಮನ ಭಜನೆ ಮಾಡುವಿರಿ, ಸ್ಮರಣೆಯನ್ನು ಮಾಡುವಿರಿ. ಇಲ್ಲಿ ಅಲ್ಲಿಯ ದುಶ್ಚಟಗಳಲ್ಲಿ ಮುಳುಗಿ ಸಮಯವನ್ನು ಹಾಳು ಮಾಡಲಾರಿರಿ. ಆದರೂ ಇನ್ನೂ ಪ್ರಭಾವ ಬೀರುತ್ತಿಲ್ಲ ಅವನಿಗೆಂದಾದರೆ ಅವನ ಜಲ ಈಗಲೂ ಬಹಳ ಕಡಿಮೆದೆ. ಅವನೊಳಗೆ ಭಕ್ತಿ ಸಂಸ್ಕಾರ ಇನ್ನೂ ಪೂರ್ಣ ಆಗಿಲ್ಲ. ಅದನ್ನು ಮತ್ತೂ ಸರಿಸುವುದರಿಂದ ಇನ್ನೂ ಹೆಚ್ಚು ಕರಗಿ ಹೋಗುತ್ತದೆ ಆ ಹವಸೆ, ಎಲ್ಲ ಹಾಳಾಗುತ್ತದೆ. ಆದರೆ ಅವನು ನಿರಾಶೆಯಾಗಬೇಕಿಲ್ಲ. ಸತ್ಸಂಗ ಅಧಿಕವಾಗಿ ಕೇಳಲಿ, ಭಗವಂತನ ಸ್ಮರಣೆಯನ್ನು ಹೆಚ್ಚಿಸಬೇಕು, ದಾನ ಧರ್ಮದ ಪೂರ್ಣ ಪ್ರಯತ್ನ ಮಾಡಲಿ. ಕೆಲವು ದಿನಗಳ ಬಳಿಕ ನೋಡಿ ಹೇಗೆ ಪ್ರಭಾವ ಉಂಟಾಗುವುದು, ಹೇಗೆ ಪರಿಣಾಮವಾಗುವುದು ತಮ್ಮ ಮೇಲೆ. ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, कबीर जिव्या तो वाहे भली जो रटे हरि नाम नहीं तो काट फेंक दियो ये मुख में भलो ना चामे. ಪರಮಾತ್ಮನು ಇದು ತಮಗೆ ಎಷ್ಟು ಸುಂದರ ಶರೀರವನ್ನು ನೀಡಿದ್ದಾರೆ, ಮತ್ತು ನಂತರ ಇದರಲ್ಲಿ ನಾಲಿಗೆ ನೀಡಿದ್ದು. ಇದು ಎಷ್ಟು ಒಳ್ಳೆಯ ಭಾಷೆ ಮಾತಾಡಬಲ್ಲದು. ಈ ನಾಲಿಗೆಯ ಒಂದು ವೇಳೆ ಸದುಪಯೋಗವಿದೆಯಾದರೆ ಪರಮಾತ್ಮನ ಕುರಿತಾಗಿ ಚರ್ಚೆ ಮಾಡುವುದು, ಅವನ ಗುಣಗಾನ ಮಾಡುವುದು, ಅವನ ಮಹಿಮೆಯ ವಾಣಿಯನ್ನು ಓದುವುದು, ಮಾತನಾಡುವುದು ಮತ್ತು ಸ್ಮರಣೆ ಮಾಡುವುದು, ಇದರದು ಇದೇ ಯೂಸ್ ಆಗಿದೆ. ಒಂದೊಮ್ಮೆ ನಾವು ಇದನ್ನು ಮಾಡಲಿಲ್ಲವೆಂದರೆ ಆಗ ನಂತರ ಹೇಳ್ತಾರೆ, ಮುಂದಕ್ಕೆ ಪರಮಾತ್ಮ ನಾಲಿಗೆಯನ್ನಂತೂ ಕೊಡುವರು ತಮಗೆ, ಆದರೆ ಧ್ವನಿಯನ್ನು ಕೊಡಲಾರರು. ಅಂದರೆ ಈಗ ತಾವು ಬಾಯಿಯಿಂದ ಮಾತನಾಡಿ ಹೇಳಲಾರಿರಿ. ಹೇಗೆಂದರೆ ಇಂದು ಸ್ವಲ್ಪವೇ ಯಾವುದಾದರೂ ಗಾಯವಾಗಿದ್ದರೆ ಡಾಕ್ಟರ್ ಬಳಿ ಹೋಗುತ್ತೀರಿ, ಪರಿವಾರದವರಿಗೆ ಹೇಳುತ್ತೀರಿ, ನನಗೆ ನೋವಾಗುತ್ತಿದೆ, ತಕ್ಷಣವೇ ಕರೆದುಕೊಂಡು ಹೋಗುತ್ತಾರೆ ಮತ್ತು ಸಮಾಧಾನ ಆಗುತ್ತದೆ. ಒಂದು ವೇಳೆ ನಾವು ಪಶು ಆಗಿದ್ದರೆ ಆಗ ನಾವು ಹೇಳಲೂ ಶಕ್ತರಾಗಿರುವುದಿಲ್ಲ, ನಮಗೆ ನೋವು ಎಲ್ಲಿ ಆಗುತ್ತಿದೆ ಎಂದು. ಒಂದು ಬಾರಿ ನಮ್ಮದೊಂದು ಎತ್ತು ಇದ್ದಿತು ಮತ್ತು ಒಳ್ಳೆಯ ಉಳುಮೆಗಾರರಾಗಿರುತ್ತಿದ್ದರು ರೈತರು. ಅವರು ಹೊತ್ತಿಗೆ ಸರಿಯಾಗಿ ಕೊಂಡೊಯ್ಯುತ್ತಿದ್ದರು ಎತ್ತುಗಳನ್ನು. ಹೊಲಕ್ಕೆ ಹೋಗುವಷ್ಟರಲ್ಲಿ ಸೂರ್ಯೋದಯವೂ ಆಗುತ್ತಿತ್ತು, ತಮ್ಮ ಸರಿಯಾದ ನೆಲೆಗೆ ತಲುಪುವಾಗ. ಹೀಗೆಯೇ ಬೆಳಿಗ್ಗೆ ಉಳುಮೆ ಮಾಡುವವನು ಎತ್ತನ್ನು ಕೊಂಡು ಹೋದ. ಅದಕ್ಕೆ ರಸ್ತೆಯಲ್ಲಿ ಎಲ್ಲೋ ಒಂದು ಮೊಳೆಯೊಂದು ಚುಚ್ಚಿ ಕಾಲಿನೊಳಗೆ ಹೋಯಿತು, ಹಿಂದಿನ ಗೊರಸಿನಲ್ಲಿ, ಮತ್ತು ಅದು ಕತ್ತಲಲ್ಲಿ ಕಾಣಿಸಲಿಲ್ಲ. ಅದಕ್ಕೆ ಕ್ಯಾಪ್ ಇರಲಿಲ್ಲ. ಆ ಮೊಳೆ ಇಷ್ಟು ಉದ್ದವಾಗಿರುತ್ತದೆ, ಇಷ್ಟು ಉದ್ದ ಮೊಳೆಯಂತೆ. ಅದರ ಮೇಲಿನ ಮುಂಭಾಗ ಅದು ಕಟ್ಟಾಗಿತ್ತು ಮತ್ತು ಯಾರೋ ಒಬ್ಬ ಅಯೋಗ್ಯನು ಅದನ್ನು ರಿಜೆಕ್ಟ್ ಆಗಿರುವ ಕಾರಣ ಗಲ್ಲಿಯಲ್ಲಿ ಬಿಸಾಡಿದ್ದನು, ಮತ್ತದು ಎತ್ತಿನ ಕಾಲಿನಲ್ಲಿ ಪೂರ್ತಿಯಾಗಿ ಸೇರಿಕೊಂಡಿತು. ಗೊರಸುಗಳ ಮಧ್ಯೆ ಒಂದು ಮೃದು ಜಾಗ ಇರುತ್ತದೆ ಮತ್ತು ಎತ್ತು ಯಾವಾಗ ಬೇಗ ಬೇಗ ನಡೆಯುತ್ತಿತ್ತು, ಅದು ಒಳ್ಳೆಯ ಸ್ಪೀಡ್ನಿಂದ ನಡೆಯುತ್ತಿತ್ತು. ಆ ಎತ್ತು ಚೆನ್ನಾಗಿತ್ತು. ಯಾವಾಗ ಎತ್ತು ಬೇಗ ಬೇಗ ನಡೆಯುತ್ತಿತ್ತು, ಅದರ ಕಾಲಲ್ಲಿ ಮೊಳೆ ಚುಚ್ಚಿಬಿಟ್ಟಿತು ಮತ್ತು ಅದು ಕುಂಟತೊಡಗಿತು. ಮೊದಲು ಊರುಗಳಲ್ಲಿ ದೇಶಿ ವೈದ್ಯರಿರುತ್ತಿದ್ದರು. ಅವರು ಹೀಗೆ ಹೇಳ್ತಿದ್ರು, ಏನೆಂದರೆ, ಸೋದರ, ಎತ್ತಿನ ಕಾಲಿನ ನರದ ಮೇಲೆ ನರ ಕುಳಿತು ಬಿಡುತ್ತದೆ, ಆ ಕಾರಣದಿಂದ ಅದು ಕುಂಟಿಕೊಂಡು ನಡೆಯುತ್ತಾ ಇದೆ. ಅದಕ್ಕಾಗಿ ಇದೇ ಒಂದು ಟ್ರೀಟ್ಮೆಂಟ್ ಇತ್ತು, ಏನೆಂದರೆ ಅದಕ್ಕೆ ನಿಂತುಕೊಳ್ಳಲು ಬಿಡಬಾರದು. ಅದನ್ನು ಹೊಲಗಳಲ್ಲಿ ತಿರುಗಾಡಿಸುತ್ತಾ ಇದ್ದರೆ ತಂತಾನೆ ಅದರ ನರ ಸರಿಯಾಗುತ್ತದೆ ಮತ್ತು ಹೀಗೆಯೇ ಆಗುತ್ತಿತ್ತು ಕೂಡ. ಇದೇ ದೃಷ್ಟಿಕೋನದಿಂದ ರೈತ ಆ ಎತ್ತನ್ನು
ಇಡೀ ದಿನ ಕೆಲಸ ತೆಗೆದುಕೊಂಡ ನಿಲ್ಲಿಸಲಿಲ್ಲ, ಬಿಡಲಿಲ್ಲ. ಏಕೆಂದರೆ ಸಂಜೆ ಆಗುತ್ತಲೇ ಇದರ ನರದ ಮೇಲೆ ನರ ಏರಿದ್ದು ಸರಿಯಾಗುವುದು. ಆದರೆ ಹೀಗಾಗಲಿಲ್ಲ. ಸಂಜೆ ಸಮಯ ಅದು ಮನೆಗೆ ಬಂದಾಗ 3 ಕಾಲುಗಳಲ್ಲಿ ನಡೆಯುತ್ತಿತ್ತು. ಬೆಳಿಗ್ಗೆ ಎದ್ದೇಳಲಿಲ್ಲ. ಎಬ್ಬಿಸತೊಡಗಿದರೆ ಬಾಯಿ ತೆರೆಯಿತು. ಹೀಗೆ ಬಾಯಿ ತೆರೆದು ಮಲಗಿತು. ಕಣ್ಣುಗಳಿಂದ ನೀರು ಬರುತ್ತಿದೆ ಮತ್ತು ಕಾಲು ಊದಿಬಿಟ್ಟಿತು. ಊತ ಬಂದು ಬಿಟ್ಟಿತು ಮೇಲೆ ಮೊಣಕಾಲಿನ ತನಕ. ಆವಾಗೆಲ್ಲ ನಾಟಿ ವೈದ್ಯರು ಇರುತ್ತಿದ್ದರು. ಅವರು ಬಂದು ನೋಡಿದರು. ಅವನು ಹೇಳತೊಡಗಿದ, ಇದರ ಮೊಣಕಾಲು ಊದಿಕೊಂಡಿದೆ. ಈಗ ಅದು ಇಡೀ ದಿನ ನಡೆದುದರಿಂದ, ಕಲ್ಲುಗಳು ತಾಗಿರುವುದರಿಂದ ಆ ಮೊಳೆ ಸೇರಿಬಿಟ್ಟಿತು ತುಂಬ ಒಳಗಡೆ. ಅದರ ಮೇಲಂತೂ ಮಣ್ಣು ಕೂಡ ತಗುಲಿತ್ತು ಮತ್ತು ಊತ ಬಂದು ಬಿಟ್ಟಿತ್ತು ಬೆಳಗ್ಗಿನ ಹೊತ್ತಿಗೆ ಇಡೀ ಕಾಲಿನಲ್ಲಿ. ಮೊಳೆಯಂತೂ ತಗುಲಿದೆ ಗೊರಸಿನಡೆಯಲ್ಲಿ ಮತ್ತು ಟ್ರೀಟ್ಮೆಂಟ್ ಮೊಣಕಾಲಿಗೆ. ಈಗ ಅದಕ್ಕೆ ಪಟ್ಟಿ ಕಟ್ಟುತ್ತಾರೆ ಮೊಣಕಾಲಿಗೆ ಮತ್ತು ಏಟಾಗಿದೆ, ಮೊಳೆ ಚುಚ್ಚಿದೆ, ನೋವಾಗುತ್ತಿದೆ ಗೊರಸಿನಲ್ಲಿ. ಈಗ ಅದಕ್ಕೆ ಮಾತನಾಡಿ ಕೂಡ ಹೇಳಲು ಆಗುವುದಿಲ್ಲ. ಆ ಅಯೋಗ್ಯ ಪ್ರಾಣಿಗೆ ಯಾವಾಗ ಮನುಷ್ಯ ಜೀವನದಲ್ಲಿದ್ದ, ದುಷ್ಕರ್ಮ ಮಾಡುತ್ತಿದ್ದ, ಹೀಗೆ ಎಂದೂ ಯೋಚಿಸಿರ್ಲಿಕ್ಕಿಲ್ಲ. ಅಂದರೆ ಈ ದುರ್ಗತಿ ಆಗುವುದು ನನ್ನದು. ಹೀಗೆ ಪುಣ್ಯಾತ್ಮರೇ, ಮೊದಲಂತೂ ನಾವು ಕೂಡ ಹೀಗೆ ಇದ್ದೆವು. ಈ ಘಟನೆ ಕೂಡ ಆಗ್ತಿತ್ತು, ಆದರೆ ಪ್ರಭಾವ ಉಂಟಾಗ್ತಿರಲಿಲ್ಲ. ಪರಮಾತ್ಮನ ಕೃಪೆಯಿಂದ ಈಗ ಈ ಹೃದಯದಲ್ಲಿ ನೋವುಂಟಾಗುತ್ತದೆ ಈ ವಿಷಯಗಳ ಕುರಿತಾಗಿ. ನಮ್ಮ ಮೇಲೆ ಏನು ನಶೆ ಇತ್ತು ಆ ಕಾಲನ ಅಜ್ಞಾನದ್ದು, 3 ಗುಣಗಳದ್ದು, ಅದು ಕಡಿಮೆಯಾಯಿತು. ಮತ್ತು ಈ ವಿಷಯಗಳು ಈಗ ನಿದ್ದೆ ಬರಲು ಬಿಡುವುದಿಲ್ಲ ಬಹಳ ಹೊತ್ತಿನ ತನಕ. ಯಾವಾಗ ಆ ಘಟನೆ ನೆನಪಿಗೆ ಬರುತ್ತದೆ ಮತ್ತು ಈ ಮಾತುಗಳು ನೆನಪಿಗೆ ಬರುವುದರಿಂದ ಭಗವಂತನ ಸ್ಮರಣೆ ಹೆಚ್ಚಾಗುತ್ತದೆ. ಅನ್ಯ ಅನಾಚಾರಗಳಿಂದ ಹಿಂದೆ ಸರಿಯುತ್ತೇವೆ. ಅಂದರೆ ಕಳ್ತನ, ಮೋಸ, ದುಶ್ಚಟ, ಭ್ರಷ್ಟಾಚಾರ ಇವುಗಳಿಂದ ವ್ಯಕ್ತಿಯ ಕೈಗಳು ತಂತಾನೆ ಮುದುರಿಕೊಳ್ಳುತ್ತವೆ. ಆದರೆ ಈ ಪ್ರಭಾವ ಸ್ವಲ್ಪ ಕಾಲ ಇರುತ್ತದೆ. ಒಳ್ಳೆಯ ಆತ್ಮಗಳಿಗೆ 1 ದಿನ, 2 ದಿನ, 10 ದಿನಗಳಿರಬಹುದು. ಮತ್ತು ಪದೇ ಪದೇ ಈ ಜ್ಞಾನ ಕೇಳುವುದರಿಂದ ಒಳಗೆ ಭಕ್ತಿ ಪ್ರವೇಶ ಆಗುವುದರಿಂದ ನಂತರ ಸದಾಕಾಲ ಆ ನೋವು ತಮಗೆ ನೆನಪಿನಲ್ಲಿ ಉಳಿಯುವುದು. ಮತ್ತು ತಾವು ಕೆಟ್ಟ ಕೆಲಸವನ್ನು ಮಾಡಲಾರಿರಿ. ಭಕ್ತಿಯಲ್ಲಿ ಎಂದಿಗೂ ಆಲಸ್ಯವನ್ನು ಮಾಡಲಾರಿರಿ. ಸತ್ಸಂಗಕ್ಕೆ ಬರುವುದರಲ್ಲಿಯೂ ನಿಮಗೆ ನಿರಾಸಕ್ತಿ ಆಗಲಾರದು. ಈ ಆಂಟಿಬಯೋಟಿಕ್ ಅನ್ನು ತಮಗೆ ಇದಕ್ಕಾಗಿ ತಿನ್ನಿಸಲಾಗುತ್ತದೆ. ಈಗ ನಂತರ ಏನು ಹೇಳ್ತಾರೆ? ನರ್ಸೆ ತೀತು ಪಶುವಾ ಕಿ ಜಯ ಗದ್ಧಾ बैल बनाई ये 56 भोग कहाँ मन बोरे कित कुर्डी चरने जाई. ಮತ್ತು ನಂತರ ಏನಾಗುವನು? प्रेत शिला पैजा बिराजे पितरो पिंड भराई बहुर सराद खान को आए काग भये कलिमाही. ಈಗ ಪುಣ್ಯಾತ್ಮರೇ, ಪರಮಾತ್ಮ ನಮಗೆ ಹಲವು ರೀತಿಯ ನಿರ್ಣಯಗಳನ್ನು ನೀಡುತ್ತಿದ್ದಾರೆ. ಅಂದರೆ ಈ ಅಜ್ಞಾನಿ ತಿಳಿಗೇಡಿ ಋಷಿಗಳು, ಸಂತರು ಮೊದಲಂತೂ ನಮ್ಮ ಪೂರ್ವಜರನ್ನು ಭೂತಗಳನ್ನಾಗಿಸಿದರು. ಏಕೆಂದರೆ ಗೀತೆ ಅಧ್ಯಾಯ ಸಂಖ್ಯೆ 9 ಶ್ಲೋಕ ಸಂಖ್ಯೆ 30ರಲ್ಲಿ ಹೇಳಿದ್ದೇನೆಂದರೆ, ಯಾರು ದೇವತೆಗಳನ್ನು ಪೂಜಿಸುತ್ತಾರೆ ಅವರು ದೇವತೆಗಳ ಬಳಿಗೆ ಹೊರಟು ಹೋಗುತ್ತಾರೆ. ಅಂತೆಯೇ ವಿಷ್ಣುವಿನ ಪೂಜೆ ಮಾಡುವಾತ ವಿಷ್ಣು ಲೋಕದಲ್ಲಿ, ಶಿವನನ್ನು ಪೂಜಿಸುವಾತ ಶಿವನ ಲೋಕದಲ್ಲಿ. ಯಾರು ಪಿತೃಗಳನ್ನು ಪೂಜಿಸುತ್ತಾರೆ ಅವರು ಪಿತೃಗಳಾಗುತ್ತಾರೆ ಮತ್ತು ಯಾರು ಭೂತಗಳನ್ನು ಪೂಜಿಸುತ್ತಾರೆ ಅವರು ಭೂತಗಳಾಗುತ್ತಾರೆ. ಈಗ ಶ್ರಾದ್ದವನ್ನು ಮಾಡುವುದು, ಪಿತೃಗಳ ಪೂಜೆ ಮಾಡುವುದು ಇವುಗಳೆಲ್ಲ ಶಾಸ್ತ್ರ ವಿರುದ್ಧ ಸಾಧನೆಯಾಗಿವೆ. ಶ್ರಾದ್ದ ಮಾಡುವುದು ಭೂತಗಳ ಪೂಜೆ ಆಗಿದೆ, ಪಿತೃಗಳ ಪೂಜೆ ಆಗಿದೆ. ಇದರಿಂದ ತಾವು ಏನಾಗುವಿರಿ? ಪಿತೃ ಅಥವಾ ಭೂತಗಳು ಆಗುವಿರಿ. ಈಗ ಪರಮಾತ್ಮ ಹೇಳ್ತಾರೆ, राम रमे सो राम है, देव रमे सो देव, और भूत रमे सो भूत बनेगा, और समझो ज्ञान सुरभेव. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, प्रेत शिला पर जा बिराजे पितरों पिंड भराई. ಭೂತವಾಗಿ ಪ್ರೇತಶಿಲೆಯ ಮೇಲೆ ಹೋಗಿ ಕುಳಿತು ಬಿಟ್ಟೆ ಮತ್ತು ನಂತರ ಪಿತೃಗಳಿಗೆ ನಿಮಗೆ ಪಿಂಡದಾನ ಮಾಡಲಾಯಿತು. ಮತ್ತು ಪಿಂಡ ಮಾಡಿದ ಬಳಿಕ ನಂತರ ಶ್ರಾದ್ದ ಮಾಡಿದರು. ಶ್ರಾದ್ದ ಮಾಡಿದಾಗ ಏನು ಹೇಳ್ತಾರೆ ಅಂದರೆ, ಸೋದರ, ನಿನ್ನ ತಂದೆ ಇಲ್ಲೇ ತಮ್ಮ ಮನೆಯ ಮೇಲೆ ವಿದ್ಯಮಾನರಾಗಿದ್ದಾರೆ. ತಾವು ತಮ್ಮ ತಂದೆಯ ನೈವೇದ್ಯಕ್ಕಾಗಿ ಮೇಲ್ಗಡೆ ಸ್ವಲ್ಪ ಆಹಾರವನ್ನು ಇಡಿ. ಈಗ ಮಾಳಿಗೆ ಮೇಲೆ ಆಹಾರವಿಡುತ್ತಾರೆ. ಆ ಪಂಡಿತ ಮಾಡುತ್ತಾನೆ, ಶ್ರಾದ್ದ ಮಾಡುವವನು ಆ ದಿನ ಮೇಲಿಡುತ್ತಾರೆ. ನಂತರ ಕಾಗೆ ಬರುತ್ತದೆ. ಕಾಗೆ ಬಹಳ ಚುರುಕಾಗಿರುತ್ತದೆ. ಎಲ್ಲ ಪಕ್ಷಿಗಳಿಗಿಂತ ಮೊದಲು ಓಡಿ ಬರುತ್ತದೆ. ಬರುತ್ತಲೇ ಆ ಕಾಗೆ ಮತ್ತು ಆ ಶ್ರಾದ್ದದ ಅನ್ನವನ್ನು ತಿನ್ನುತ್ತದೆ. ಮತ್ತು ಆ ಗುರುದೇವ ಹೇಳುತ್ತಾನೆ, ನೋಡಿ, ನಿಮ್ಮ ತಂದೆಗೆ ನೈವೇದ್ಯ ಅರ್ಪಣೆ ಆಯಿತು. ಬಹುಶಃ ಅವನು ಕಾಗೆಯಾಗಿರಬಹುದು. ಈಗ ಪುಣ್ಯಾತ್ಮರೇ, ಯಾವ ಸಮಯದಲ್ಲಿ
ಮೃತ್ಯು ಆಗುತ್ತದೆ ತಂದೆಯದು. ನಂತರ ಅವ್ರು ಏನು ಮಾಡ್ತಾರೆ ಅಂದರೆ 13ನೇ ದಿನದ ಕರ್ಮ ಮಾಡಿ. ಯಾರು ಗುರುಗಳು ಹೇಳ್ತಾರೆ 13ನೇ ದಿನದ ಕರ್ಮ. 13ನೇ ದಿನದ ಕರ್ಮ ಮಾಡಲಾಯಿತು. ಮೊದಲಂತೂ ಬಹಳ ಗೊಂದಲವಿತ್ತು. ಪ್ರತಿಯೊಂದು ತಿಂಗಳು ಏನಿದೆ ಇವನ ಮಾಸಿಕ ಆಚರಿಸಿ ಪಂಡಿತರೇನೋ ಬರುತ್ತಾರೆ ಮತ್ತು ತಮ್ಮ ಹೊಟ್ಟೆ ತುಂಬ ತಿನ್ನುತ್ತಾರೆ ಮೃಷ್ಟಾನ್ನವನ್ನು. ಮತ್ತು ಹೇಳ್ತಾರೆ ಎಲ್ಲ ಪರಿಪೂರ್ಣವಾಯಿತು ಎಂದು. ಮತ್ತು ಹೇಳಿದರು ನಿನ್ನ ತಿಂಗಳು ಆಯಿತು ಪೂರ್ತಿ, ಪುನಃ 1 ವರ್ಷದ್ದು ಮಾಡಿ, 1 ವರ್ಷ ತನಕ ಹೀಗೆ, ಮತ್ತೆ ವರ್ಷದ್ದು ಮಾಡಿ, ಮತ್ತು ವಾರ್ಷಿಕದ ಬಳಿಕ ನಂತರ ಹೀಗೆ ಹೇಳುವರು. ಹೀಗೆ ಇವನ ಶ್ರಾದ್ದ ಶುರು ಮಾಡಿ ವರ್ಷದಲ್ಲಿ 1 ಬಾರಿ ಯಾವ ತಿಥಿಗೆ ಇವನು ಸತ್ತ, ಆಗ ಅಶ್ವಿಜ ತಿಂಗಳಲ್ಲಿ 16 ದಿನ ಸಿಲೆಕ್ಟ್ ಮಾಡಿಬಿಡುತ್ತಾರೆ. ಆ 16 ದಿನಗಳಲ್ಲಿ ಯಾವ ತಿಥಿಯಲ್ಲಿ ಅವನು ಸತ್ತಿದ್ದಾನೆ ಆ ದಿನದಂದು ಪುನಃ ಅದೇ ಕ್ರಿಯೆ ಮಾಡು. ಈಗ ಪುಣ್ಯಾತ್ಮರೇ, ನಂತರ ಇದನ್ನು ಹೇಳ್ತಾರೆ ಅಂದರೆ ಪಿಂಡ ಮಾಡಿ ಬನ್ನಿ, ನಿಮ್ಮ ತಂದೆಯ ಮೋಕ್ಷ ಆಗುವುದು. ಮೃತ್ಯುವಿನ ಬಳಿಕ ಹೇಳಿದ್ರೇನೆಂದರೆ ನಿಮ್ಮ ತಂದೆಯ ಅಸ್ಥಿಗಳನ್ನು ಎತ್ತಿಕೊಂಡು ಹೂಗಳ ಸಮೇತ ಮತ್ತು ಗಂಗೆಯಲ್ಲಿ ಪ್ರವಹಿಸಿ ಬನ್ನಿ ವಿಧಿವತ್ತಾಗಿ, ಅಲ್ಲಿ ಬ್ರಾಹ್ಮಣರಿಂದ ನಿಮ್ಮ ತಂದೆಯ ಮೋಕ್ಷ ಆಗುವುದು. ಮೊದಲಂತೂ ಹೂವನ್ನು ಎತ್ತಿಸುತ್ತಾರೆ, ನಂತರ ಮೋಕ್ಷ ಮಾಡಿಸಲಾಯಿತು ಗಂಗೆಗೆ ಹೋಗಿ. ನಂತರ ಪಿತೃಗಳಿಗೆ ಪಿಂಡ ಮಾಡಿಸು ಮೋಕ್ಷವಾಗುವುದು. ಮತ್ತೀಗ ಹೇಳ್ತಾರೆ ಶ್ರಾದ್ದ ಮಾಡಿ ಮೇಲೆ ಮಾಳಿಗೆಯ ಮಾಡಿದ ಮೇಲೆ ನಿಮ್ಮ ತಂದೆಗೆ ನೈವೇದ್ಯವನ್ನು ಇಡಿ. ಮತ್ತು ಕಾಗೆ ತಿಂದು ಹೋಯಿತು, ನೋಡು ನಿಮ್ಮ ತಂದೆ ಕಾಗೆಯಾಗಿ ಬಿಟ್ಟ ಮತ್ತು ಲಭಿಸಿತು ನೈವೇದ್ಯ ಇವನಿಗೆ. ಅರೇ ನಿನ್ನ ಅದ್ಭುತವಾಯಿತು. ಎಲ್ಲಿಂದ ಮೋಕ್ಷ ಮಾಡಿಸತೊಡಗಿದರು ಮತ್ತು ಅಲ್ಲಿಂದ ದುರ್ಗತಿ ಮಾಡಿಸಿ ಬಿಟ್ಟರು. ಕಾಗೆಯನ್ನು ತಂದೆಯನ್ನಾಗಿ ಮಾಡಿದರು. ಒಂದು ಬಾರಿ ಆದರಣೀಯ ಗರೀಬ್ ದಾಸ್ ಸಾಹೇಬರು ಏನಿದ್ರು ಅವರ ಜನ್ಮ ಒಂದು ರೈತ ಪರಿವಾರದಲ್ಲಿ ಆಗಿತ್ತು. ಮತ್ತು ಅಲ್ಲಿಯ ಮುಗ್ಧ ವ್ಯಕ್ತಿಗಳು ಅಂತೆಯೇ ಬಹಳ ಕಮ್ಮಿ ವಿಶ್ವಾಸ ಮಾಡುತ್ತಿದ್ದರು ಆ ಸಮಯ ಮಾಲೀಕರ ವಾಣಿಗಳ ಮೇಲೆ. ಏಕೆಂದರೆ ಎಲ್ಲೆಡೆ ಆ ಸಮಯದಲ್ಲಿ ಅನ್ಯ ಉಪಾಸನೆ ಇತ್ತು ಮತ್ತು ಜನರು ಅವಿದ್ಯಾವಂತರಾಗಿದ್ದರು. ಆಗ ಒಂದು 10-20 ಶಿಷ್ಯರು ಅವರ ಸಂಪರ್ಕಕ್ಕೆ ಬಂದಿದ್ದರು. ಅವರಲ್ಲಿ ಒಬ್ಬ ಭಕ್ತನಿಗೆ ಕೇಳಲಾಯಿತು, ಸೋದರ ನಿನ್ನೆ ಏಕೆ ಬಂದಿಲ್ಲ? ಏಕೆಂದರೆ ಅವನು ಡೈಲಿ ಹೋಗುತ್ತಿದ್ದ ದರ್ಶನ ಮಾಡಲು, ಅದೇ ಊರಿನವನಾಗಿದ್ದ. ಅವನು ಹೇಳತೊಡಗಿದ, ಗುರುದೇವ ನಿನ್ನೆ ನನ್ನ ತಾಯಿಯ ಶ್ರಾದ್ದವಿತ್ತು. ಸರಿ ಸೋದರ, ಪಂಡಿತರು ಬಂದಿದ್ದರು, ಅವರು ಭೋಜನ ಮಾಡಿಸಿದರು ಮತ್ತು ನನ್ನ ತಾಯಿಗೆ ನೈವೇದ್ಯ ಅರ್ಪಿಸಲಾಯಿತು. ಕಾಗೆಯಾಗಿದ್ದಾಳೆ, ಮೇಲೆ ಕಾಗೆಗೂ ತಿನ್ನಿಸಲಾಯಿತು. ಮತ್ತು ನಾಳೆ ಕೂಡ ಬರುವುದಿಲ್ಲ ಗುರುದೇವ, ನಾಳೆ ನನ್ನ ತಂದೆಯ ಶ್ರಾದ್ದವಿದೆ. ಗರೀಬ್ ದಾಸರು ನಿತ್ಯ ಹೇಳ್ತಿದ್ರು, ಸಹೋದರ ಇವುಗಳಲ್ಲಿ ಏನೂ ಇಟ್ಟಿಲ್ಲ, ಈ ಶ್ರಾದ್ದ ಇತ್ಯಾದಿ ಮಾಡಬಾರದು. ಆದರೆ ಸಮಾಜದ ಪ್ರಭಾವ, ಒತ್ತಡ ಇಷ್ಟೊಂದು, ಗುರುವಿನ ವಚನಗಳಲ್ಲಿ ಅಲ್ಪ ವಿಶ್ವಾಸ ಉಂಟಾಗುತ್ತದೆ. ಹಾಗೆಯೇ ಮರುದಿನ ಅವನ ತಂದೆಯ ಶ್ರಾದ್ದವಿತ್ತು. ಒಳ್ಳೆಯದು ಸೋದರ, ಸರಿ. ಗರೀಬ್ ದಾಸರು ಹೇಳಿದರು, ಸೋದರ ಒಂದು ಕೆಲಸವನ್ನು ಮಾಡು, ನಾಳೆ ಯಾವಾಗ ನಿನ್ನ ತಂದೆಗೆ ನೈವೇದ್ಯ ಇಡುವನು ಆ ಪಂಡಿತ ಶ್ರಾದ್ದ ಮಾಡುವವನು, ಆಗ ಹೀಗೆ ಮಾಡಬೇಕು. ಅಂದರೆ 2 ವ್ಯಕ್ತಿಗಳ ಊಟವನ್ನು ನೀನು ತೆಗೆದುಕೊಂಡು ಬಾ. ಹೇಳಿದ, ಆಯಿತು ಗುರುಗಳೇ. ಈಗ ಅವನು ಯೋಚಿಸಿದ, ಗುರುಗಳು ತಿನ್ನಬಹುದು ಮತ್ತು ಹಂಚೋಣ ಪ್ರಸಾದವನ್ನು. ಈಗ ಅವನು ತಾಯಿಯದು ಮೊದಲ ದಿನ ಮಾಡುತ್ತಿರುವನು, ತಂದೆಯದು ಮುಂದಿನ ದಿನ ಮಾಡುವುದಿತ್ತು ಅವನು. ಆಗ ಪಂಡಿತರು ಎಲ್ಲ ಕ್ರಿಯೆಗಳನ್ನು ಮಾಡಿದರು ಮತ್ತು ಮಾಳಿಗೆ ಮೇಲೆ ಕಾಗೆಗೆ ನೈವೇದ್ಯವನ್ನು ಇಟ್ಟರು ತಂದೆಗೆ. ನಂತರ 2 ವ್ಯಕ್ತಿಗಳ ಊಟವನ್ನು ತೆಗೆದುಕೊಂಡು ಆ ವ್ಯಕ್ತಿ ಗುರುದೇವರ ಬಳಿ ಬಂದ. ಗರೀಬ್ ದಾಸರ ಬಳಿ ಚುಡಾಣಿಗೆ, ಅಲ್ಲಿಯವನಾಗಿದ್ದ, ಅದೇ ಊರಿನವನು. ಹೇಳತೊಡಗಿದ, ತೆಗೆದುಕೊಳ್ಳಿ ಗುರುದೇವ, ತಾವು 2 ವ್ಯಕ್ತಿಗಳ ಭೋಜನ ತರಲು ಹೇಳಿದ್ರು ಗರೀಬ್ ದಾಸರು. ಏನೆಂದರೆ, ನನ್ನೊಡನೆ ನಡೆ. ಈಗ ಆ ಭೋಜನವನ್ನು ತೆಗೆದುಕೊಂಡು ಜೊತೆಯಲ್ಲಿ ಹೊಲಕ್ಕೆ ಹೋದರು. ಅವರದೇ ಹೊಲದಲ್ಲಿ ಗರೀಬ್ ದಾಸರು ಕರೆದೊಯ್ದರು. ಅಲ್ಲೊಂದು ಚಿಕ್ಕದಾದ ಕೆರೆ ಇತ್ತು. ಹೊಲಗಳಲ್ಲಿ ಒಂದು ಚಿಕ್ಕದಾದ ಕೆರೆಯನ್ನು ಮಾಡುತ್ತಿದ್ದರು. ಅಲ್ಲಲ್ಲಿ ಪಶುಗಳಿಗೆ ನೀರು ಕುಡಿಯಲಿಕ್ಕಾಗಿ ಅದನ್ನು ನೀರಿನ ಹೊಂಡ ಎನ್ನುತ್ತಿದ್ದರು. ನೀರಿನ ಹೊಂಡ ಮತ್ತು ಅದರ ಅಕ್ಕಪಕ್ಕ ಪೊದೆಗಳು ಇರುತ್ತಿದ್ದವು, ಗಿಡಗಂಟಿಗಳು ಬೆಳೆಯುತ್ತಿದ್ದವು ಮತ್ತು ಅವುಗಳಲ್ಲಿ ಈ ನರಿ ಇತ್ಯಾದಿ ಮೊಲ ಅವು ಅವಿತಿರುತ್ತಿದ್ದವು ಮತ್ತು ಅವು ನೀರನ್ನು ಅಲ್ಲಿ ಕುಡಿಯುತ್ತಿದ್ದವು ಮತ್ತು ಪೊದೆಗಳಲ್ಲೇ ಅವುಗಳ ಸಪರಿವಾರ ಇರುತ್ತಿತ್ತು. ಆ ಹೊಂಡದಿಂದ, ಆ ಕೆರೆಯಿಂದ 100 ಅಡಿ ದೂರ ಕುಳಿತರು ಗರೀಬ್ ದಾಸರು ಮತ್ತು ಅವನಿಗೆ ಹೇಳಿದರು, ಸೋದರ ಈ ಭೋಜನವನ್ನು ತೆರೆ ಏನು ಕಟ್ಟಿಡಲಾಗಿತ್ತು ಬಟ್ಟೆಯಲ್ಲಿ ಮತ್ತು ಕೂಗಿದರು ಅವನ ತಾಯಿ ಮತ್ತು ತಂದೆಯ ಹೆಸರನ್ನು. ಅವರ ಹೆಸರೇನಿತ್ತೋ ಅವರನ್ನು ಕೂಗಿದರು, ಬಂದು ಬಿಡಿ. ಅಂತೆಯೇ ಅವನ ತಂದೆಯ ಹೆಸರು ಝಂಡು ಮತ್ತು ತಾಯಿಯ ಹೆಸರು ಭತೇರಿ. ಅಂದರೆ ಝಂಡು ಮತ್ತು ಭತೇರಿ ಬಂದು ಬಿಡಿ. ನಿಮ್ಮ ಮಗ ಊಟ ತಂದಿರುವನು, ಊಟ ಮಾಡಿ. 1 ಗಂಡು ನರಿ ಮತ್ತು ಹೆಣ್ಣು ನರಿ ಅವೆರಡೂ ಓಡೋಡಿ ಬಂದವು.
ಮತ್ತಲ್ಲಿ ನಿಂತು ಬಿಟ್ಟವು. ಈಗ ಗರೀಬ್ ದಾಸರು ಹೇಳಿದರು, ಮಗನೇ, ಇದಂತೂ ನಿನ್ನ ತಾಯಿ ಮತ್ತು ಇದು ನಿನ್ನ ತಂದೆ, ಇವರಿಗೆ ತಿನ್ನಿಸು ಊಟವನ್ನು. ಆ ಭೋಜನವನ್ನು ಇಡಲಾಯಿತು. ಅವು ತಿಂದು ಒಂದೇ ನಿಮಿಷದಲ್ಲಿ. ಅದು ಲೀಲೆಯಾಗಿತ್ತು ಮಾಲೀಕನದು. ಈಗ ಅವನಿಗೆ ತಿಳಿ ಹೇಳಿದರು. ಅವನಿಗಂತೂ ತಿಳುವಳಿಕೆಗೆ ಬಂತು. ಅಂದರೆ ಇವರಾಗಿದ್ದಾರೆ ನನ್ನ ತಂದೆ ತಾಯಿ. ಈಗ ಎಲ್ಲಿವರೆಗೆ ಏನನ್ನು ತಿನ್ನಿಸುವೆ ಇವರಿಗೆ ನೀನು? ಇಲ್ಲಿ ಇವರನ್ನು ಬಿಡು ತಮ್ಮ ಕರ್ಮದ ಆಧಾರದ ಮೇಲೆ. ಮತ್ತು ನೀನೂ ಕೂಡ ಇದೇ ರೀತಿ ನರಿಯಾಗುವೆ ಒಂದು ವೇಳೆ ಇದೇ ಕೆಲಸ ನೀನು ಮಾಡುತ್ತಲಿದ್ದರೆ. ಆಗ ಆ ವ್ಯಕ್ತಿಗೆ ಒಂದೇ ಕ್ಷಣದಲ್ಲಿ ಅವನಿಗೆ ಜ್ಞಾನೋದಯವಾಯಿತು. ಅಂದರೆ, ಹೇ ಭಗವಂತ, ನಾವಂತೂ ನಿಜವಾಗಿಯೂ ತಪ್ಪು ಮಾಡುತ್ತಿದ್ದೇವೆ. ಮತ್ತು ಪಂಡಿತರು ಹೇಳ್ತಿದ್ರು, ನಿನ್ನ ತಾಯಿ ತಂದೆ ತೃಪ್ತಿಪಟ್ಟರು, ಇವರಂತೂ ಹಸಿದು ಕುಳಿತಿದ್ರು ಸೋದರ. ಈಗ ಏನು ಹೇಳ್ತಾರೆ? ಭೋಳಿ ಸಿ ದುನಿಯಾ सतगुरु बिन कैसे सरिया रे भोली सी दुनिया, सतगुरु बिन कैसे सरिया। अपने लला के बाल उतरवावे देख के चीना लग जइया, अपने लला के बाल उतरवावे देख के चीना लग जइया। एक बकरी का बच्चा लेके उसका गला कटैया रे भोली सी दुनिया, सतगुरु बिन कैसे सरिया रे भोली सी दुनिया, सतगुरु बिन कैसे सरिया। ಈಗ ಮೊದಲಂತೂ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಈಗ ಇಷ್ಟಂತೂ ಮಾಡುತ್ತಿದ್ದಾರೆಂದರೆ, ಅಂತೆಯೇ ಗುಡ್ಗಾಂವ್ನ ಮಾತೆಯ ಬಳಿ ಹೋಗುತ್ತಿದ್ದರು ಕೂದಲನ್ನು ಅರ್ಪಿಸಲು. ನವಜಾತ ಶಿಶುವಿನದ್ದು, ಗಂಡು ಇರಲಿ ಹೆಣ್ಣು ಇರಲಿ. ಮತ್ತು ಅಲ್ಲಿಗೆ ಹೋಗುತ್ತಿದ್ದರು. ಮೊದಲ ಪ್ರಥಮ ಕೂದಲನ್ನು ಅಲ್ಲಿ ಅರ್ಪಿಸಿ ಬರುತ್ತಿದ್ದರು ಈ ದುರ್ಗಾ ಮಾತೆಗೆ, ಆ ಗುಡ್ಗಾಂವ್ನ ಮಾತೆಗೆ. ಮತ್ತಲ್ಲಿ ಏನು ಮಾಡ್ತಿದ್ರು? ಮುದುಕಿ ಕರೆದೊಯ್ಯುತ್ತಿದ್ದಳು ತನ್ನ ಸೊಸೆಯನ್ನು ಮತ್ತು ಆ ಮೊಮ್ಮಗ ಚಿಕ್ಕವನನ್ನು. ಮತ್ತು ಅಲ್ಲಿ ಹೋಗಿ ಹೇಳುತ್ತಿದ್ದಳು, ಕ್ಷೌರಿಕ ಇರ್ತಿದ್ರು ಅಲ್ಲಿ ಕೂದಲು ಕತ್ತರಿಸುವವರು. ಮತ್ತು ಕ್ಷೌರಿಕನಿಗೆ ಹೇಳುತ್ತಿದ್ದಳು, ನೋಡು ಕ್ಷೌರಿಕನೇ, ಇವನ ಕೂದಲನ್ನು ಕತ್ತರಿಸು, ಮಾತೆಗೆ ಅರ್ಪಿಸುವೆನು. ಈಗ ಅವನು ಮಾಡ್ತಾನೆ ಕ್ಷೌರ, ಕಚ್ ಕಚ್ ಕಚ್, ದೂರದಿಂದಲೇ ಬೇಗ ಮಾಡ್ತಾನೆ. ಮೊದಲೇ ಇಷ್ಟು ಉದ್ದುದ್ದವಾಗಿರುತ್ತಿತ್ತು, ಮೊದಲಂತೂ ಕತ್ತರಿ ಬೇರೆ ಥರದ್ದು. ಈಗ ಮುದುಕಿ ಹೇಳ್ತಾಳೆ, ಹೇ ಸೋದರ ಕ್ಷೌರಿಕ, ನೋಡು ನನ್ನ ಮೊಮ್ಮಗನದು ಎಳೆಯ ತಲೆಯಾಗಿದೆ, ಕತ್ತರಿ ತಗಲದಿಲ್ಲ, ಇದಕ್ಕೆ ಗಮನವಿಡು, ನೋಡು, ಖಂಡಿತ ಗಮನವಿಡಿಸಿ ನೋಡು. ಈಗ ಪರಮಾತ್ಮ ಹೇಳ್ತಾರೆ, अपने लला के बाल उतरवावे नौका देख के चीना लग जइया, और एक बकरी का बच्चा लेकर उसका गला कटैया रे भोली सी दुनिया। ತನ್ನ ಮಗುವಿನ ಮೇಲೆ ಇಷ್ಟೊಂದು ಪ್ರೀತಿ, ತನಗೆ ಇಷ್ಟು ಮಮತೆ, ಅಂದರೆ ಕತ್ತರಿಯದು ಕೂಡ ಭಯ. ಮತ್ತು ಒಂದು ಕುರಿಮರಿಯ ಕತ್ತು ಕೊಯ್ದು ಹೀಗೆ ಹೇಳುತ್ತಾರೆ, ಮಾತೆಗೆ ಅರ್ಪಿಸಲಾಯಿತು. ಮಾತೆ ಕುರಿಮರಿಯನ್ನು ತಿನ್ನುತ್ತಾಳೆ ಎಂದಾದರೂ? ಈ ನಾಲಿಗೆಯ ರುಚಿ ಉಳ್ಳವರು ದುಷ್ಟರು ತಮ್ಮ ಸ್ವಾರ್ಥಕ್ಕಾಗಿ ಈ ದುಷ್ಕರ್ಮ ಮಾಡಿದ್ದರು. ಭಕ್ತಿಯೇನೂ ಇರಲಿಲ್ಲ, ಮುಗ್ಧಾತ್ಮಗಳಿರ್ತಿದ್ದುವು, ಶ್ರದ್ಧಾಳುಗಳದ್ದು. ಅವರನ್ನು ಯಾವುದೋ ಬಗೆಯಲ್ಲಿ ದಾರಿ ತಪ್ಪಿಸ್ತಿದ್ರು. ಭಗವಂತನಲ್ಲಿ ಭಯಭೀತರಾಗಿ ತಮ್ಮ ಪರಿವಾರದ ಕ್ಷೇಮ ಸುಖಕ್ಕಾಗಿ ಪಾಪವನ್ನು ಕೂಡ ಮಾಡಲು ತೊಡಗಿದರು. ಒಬ್ಬ ಭಕ್ತ ಹಾಸ್ಯದ ಮಾತು ಹೇಳಿದ, ಹೀಗೆ ಹೇಳಿದ, ಏನಂದ್ರೆ, ಈ ಗುಡ್ಗಾಂವ್ ಮಾತೆಯ ಕ್ಷೇತ್ರವನ್ನು ಸರ್ಕಾರಿ ಗುತ್ತಿಗೆಗೆ ನೀಡಲಾಯಿತು, ಸರ್ಕಾರದ ಅಧೀನವಾಯಿತು ಅದು. ಮತ್ತು ಸರ್ಕಾರದ ಆದೇಶದಂತೆ ಒಬ್ಬನಿಗೆ ನೀಡಲಾಯಿತು. ಅಂದರೆ, ಸೋದರ 2 ಲಕ್ಷ ರೂಪಾಯಿಗಳನ್ನು ಸರ್ಕಾರಕ್ಕೆ ಜಮಾ ಮಾಡಬೇಕು, ಉಳಿದ ಹೆಚ್ಚಿನದು ನಿನ್ನದಾಯಿತು. ಎಷ್ಟೇ ಪೂಜೆ ಪುರಸ್ಕಾರದ ಹಣ ಬರಲಿ. ಅವನು ಪಡೆದ 2.5 ಲಕ್ಷದ್ದು. ಮತ್ತು ಕೊನೆಯ ದಿನ ಬಂದಿತು. ಅವನು ಲೆಕ್ಕಾಚಾರ ಮಾಡಿದನು. ಅಂದರೆ, ಸೋದರ, ಈಗಂತೂ ಯಾರಾದರೂ 100 ವ್ಯಕ್ತಿಗಳು ಮತ್ತೆ ಬರಬಹುದು, ಈಗ ಇನ್ನೂ ಯಾವುದಾದ್ರೂ ಅರ್ಪಣೆ ಬರಬಹುದು, ಇಲ್ಲವೆಂದರೆ ಪೂಜೆ ಸಾಮಾನು. ಅವನು ಎಸ್ಟಿಮೇಟ್ ಹಾಕಿದ. ಅಂದರೆ 50,000 ರೂಪಾಯಿ ನಷ್ಟವಾಯಿತು. 50,000 ರೂಪಾಯಿಗಳದ್ದು ನಷ್ಟವಾಯಿತು. ಆ ಗುತ್ತಿಗೆದಾರ ತನ್ನ ಎಸ್ಟಿಮೇಟ್ ಹಾಕಿಟ್ಟಿದ್ದ. ಅಷ್ಟರಲ್ಲಿ ಒಬ್ಬ ಮುದುಕಿ ಬಂದಳು. ಅವನು ಮುದುಕಿಗೆ ಕೇಳಿದ, ದೊಡ್ಡಮ್ಮ, ಏನು ಮಾಡಲು ಬಂದಿರುವೆ ನೀನು? ಆ ಮುದುಕಿ ಹೇಳಿದಳು, ಸೋದರ, ನನ್ನ ಮೊಮ್ಮಗನಿಗೆ ಗುದನಾಳ ಹೊರಬಂದಿದೆ ಮತ್ತು ಮಾತೆಯಲ್ಲಿ ಗುಣಪಡಿಸಲಿಕ್ಕಾಗಿ ಬಂದಿರುವೆ. ಅವನು ಹೇಳಿದ, ಅಮ್ಮ, ಇವಳಂತೂ ಗುದನಾಳವನ್ನು ಹೊರಗೆಳೆಯುವಳು, ಗುಣಪಡಿಸಲಾರಳು. ಆಗ ಅವಳು ಹೇಳಿದಳು, ಅರೇ, ಹೀಗೇಕೆ ಒದರಿವೆ ನೀನು? ಹೇಳಿದ 50,000 ನನ್ನದು ನಷ್ಟ ಮಾಡಿರುವಳು, 50,000 ರೂಪಾಯಿಗಳದ್ದು ಹಾನಿಯಾಗಿದೆ ನನಗೆ. ಈಗ ಏನು ಹೇಳ್ತಾರೆ ಪರಮಾತ್ಮ? ಹೇಳ್ತಾರೆ, अपने लला के बाल उतरवावे और देखे चीना लग जइया, और एक बकरी का बच्चा लेके और उसका गला कटैया रे भोली सी दुनिया। ಇಂಥ ಅಪರಾಧ ಮಾಡಿ ನಂತರ ಮನೆಯಲ್ಲಿ ಕ್ಷೇಮವನ್ನು ಬಯಸುವಿರಿ. ಈಗ ಈ ಎಲ್ಲ ವಿಷಯಗಳಿಗೆ ಕಾರಣ ಈ ಅಜ್ಞಾನಿ ಸಂತರು, ಋಷಿಗಳು, ಮಹರ್ಷಿಗಳಾಗಿದ್ದಾರೆ. ಇವರೆಲ್ಲ ಸೇರಿ ನಮ್ಮ ಪೂರ್ವಜರನ್ನು ಮಿಸ್ಗೈಡ್ ಮಾಡಿದರು.
ಅವರು ಭಗವಂತನಲ್ಲಿ ಭಯಪಡುವವರಾಗಿದ್ದರು. ಪೂರ್ಣರೂಪೇಣ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಸಮರ್ಪಿತರಾಗಿದ್ದರು. ಮತ್ತು ಈ ದುಷ್ಟ ಜನರು ಅವರನ್ನು ದಾರಿ ತಪ್ಪಿಸಿ ಎಲ್ಲಿಗೋ ಕೊಂಡೊಯ್ದು ಬಿಟ್ಟರು. ಈಗ ಎಂತಹ ಪೂಜೆಗಳನ್ನು ಮಾಡಲಾಗಿದೆ. ಒಂದು ಯಾವುದೋ ಓಯಿ ಅಮ್ಮನ ವ್ರತ ಬರುತ್ತದೆ. ಓಯಿ ಕಮೋಯಿ ಎನ್ನುತ್ತಾರೆ. ಕಬೀರ ಪರಮಾತ್ಮ ಹೇಳುತ್ತಿದ್ದರು, ಅಪ್ಪ ಲಿಪ್ಪೆ ಅಪ್ಪ ಪೊತ್ತೆ ಅಪ್ಪ ಬಣಾವೆ ಓಯಿ और उस पे बुढ़िया पुत्र मांगे तेरी अकल कड़े ते खोई. ಒಂದು ಓಯಿ ಮಾತೆ ಅಂತ ಮಾಡ್ತಿದ್ರು. ಹೀಗೆ ಚಿತ್ರದಂತೆ ಮಾಡುತ್ತಿದ್ದರು. ಈಗಂತೂ ರೆಡಿಮೇಡ್ ಕಾಗದಗಳದು ಬಂದಿದೆ. ಅದನ್ನು ಅಂಟಿಸ್ತಾರೆ ಬಾಗಿಲ ಮೇಲೆ ಮತ್ತು ಅದರ ಮುಂದೆ ಕುಳಿತು ಹೀಗೆ ಹೇಳ್ತಾರೆ, ಅಂದರೆ ನಮ್ಮ ವಂಶವನ್ನು, ಪಶು ಪ್ರಾಣಿಗಳನ್ನು ಕ್ಷೇಮವಾಗಿ ಇಡಿ ಹೇಳ್ತಾರೆ. पत्थर पूजे जाटी पूजे सिर तुरसा के हो मेरे दूध पूत में खैर राखिए न्यो पूजू हूं तो. ಈಗ ಏನು ಹೇಳ್ತಾರೆ ಅಂದರೆ, ಹಲವರು ವೃಕ್ಷವನ್ನು ಪೂಜಿಸ್ತಾರೆ, ಮತ್ತು ಹಲವರು ಕಲ್ಲನ್ನು ಪೂಜಿಸ್ತಾರೆ. ಹಲವರು ತುಳಸಿ ಮಾತೆಯನ್ನು ಪೂಜಿಸುವರು. ಆ ತುಳಸಿಯನ್ನು ಅದನ್ನು ಮಾತೆಯಾಗಿರಿಸಿದ್ದಾರೆ. सिर तुरसा के हो ಮತ್ತು ಹೀಗೆ ಹೇಳುವರು, मेरे दूध पूत में खैर राखिए न्यो पूजू हूं तो. ನೋಡಿ, ಈ ಪೂಜೆಗಳಾಗಿದ್ದವು ನಮ್ಮದು. ವೃಕ್ಷವನ್ನು ಪೂಜಿಸುವರು ಅಥವಾ ತುಳಸಿ ಗಿಡ, ಇದೊಂದು ಔಷಧಿ ಗಿಡವಾಗಿದೆ. ಮತ್ತಿದನ್ನು ಮಾತೆಯನ್ನಾಗಿರಿಸುತ್ತಾರೆ ಮತ್ತು ನಮಸ್ಕರಿಸಿ ಹೇಳ್ತಾರೆ, ನಿನ್ನ ನಮ್ಮನ್ನು ಕ್ಷೇಮವಾಗಿರಿಸು. ಪರಮಾತ್ಮ ಹೇಳ್ತಾರೆ, ಆ ನಿಮ್ಮ ತುಳಸಿ ಮಾತೆಯನ್ನು ಕುರಿತಿಂದು ಹೋಯಿತು. ಈಗ ತುಳಸಿ ತನ್ನನ್ನು ತಾನೇ ಕಾಪಾಡಲಿಲ್ಲ, ನಿಮ್ಮದೇನು ಮಾಡಿಯಾಳು ಆಕೆ. ನಂತರ ಏನು ಹೇಳ್ತಾರೆ, कच्चा पक्का भोजन बना के माता पूजने गैया उस माता ऊपर कुत्ता मुत्ते वो क्यों ना मर गैया रे भोड़ी सी दुनिया सतगुरु बिन कैसे सरिया रे भोड़ी सी दुनिया सतगुरु बिन कैसे सरिया. ಈಗಲೂ ಈ ರಿವಾಜುಗಳು ಬಹಳ ಚಾಲ್ತಿಯಲ್ಲಿವೆ. ಆದರೆ ನಮ್ಮದಂತೂ ಅಭ್ಯಾಸ ಬಿಟ್ಟು ಹೋಯಿತು. 15-20 ವರ್ಷಗಳ ಆಗಿರೋದು ಮಾಲೀಕನ ದಯೆ ಆಯಿತು. ಇಲ್ಲವೆಂದರೆ ನಾವು ಕೂಡ ಅದೇ ಕ್ಯಾಟಗರಿಯಲ್ಲಿ ಇರ್ತಿದ್ವಿ. ಈಗ ಏನು ಮಾಡ್ತಿದ್ರು, ನಮ್ಮ ಅಜ್ಜಿ ರೊಟ್ಟಿ ಮಾಡ್ತಿದ್ಲು, ಅರ್ಧಂಬರ್ಧ ಹಸಿ ಬಿಸಿ ಪೂರಿ ಮತ್ತು ಎಣ್ಣೆಯಲ್ಲಿ, ಸಾಸಿವೆ ಎಣ್ಣೆಯಲ್ಲಿ, ಮತ್ತು ದೇವಿಗೆ ನೈವೇದ್ಯ ಅರ್ಪಿಸಲು ಹೋಗುತ್ತಿದ್ದರು. ಮತ್ತು ದೇವಿಯದು ಏನಾಗಿತ್ತು, 4 ಇಟ್ಟಿಗೆ ಇಡಲಾಗಿತ್ತು. ಚೌಕಾಕಾರ ಮಾಡಿಟ್ಟು ಇಷ್ಟೆತ್ತರ ಪೆಟ್ಟಿಗೆ ಆಕಾರದಂತೆ ಮಾಡಿಡಲಾಗಿತ್ತು. ಆ 4 ಇಟ್ಟಿಗೆ ಈ ರೀತಿ ಇಟ್ಟು ಮೇಲೆ, ಮತ್ತು ಅಲ್ಲಿ ಲೈನು ಇರುತ್ತಿತ್ತು. ಯಾರೋ ಹೋಗ್ತಿದ್ರು, ಯಾರೋ ಬರ್ತಿದ್ರು, ಮತ್ತು ಅಲ್ಲಿ 10-20 ನಾಯಿಗಳು ಹೀಗೆ ಕಾಯ್ತಾ ಇರುತ್ತಿದ್ದವು. ಆ ಅಜ್ಜಿ ಮೇಲೆ ಹೋಗಿ ಅಂದರೆ ಪೂರಿ ಇಟ್ಟು ಕೆಳಗೆ ಇಳಿಲಿಲ್ಲ. ಅಷ್ಟರಲ್ಲೇ ಅವು ಹತ್ತುತ್ತಿದ್ದವು ನಾಯಿಗಳು ಮತ್ತು ಕಿತ್ತಾಡಿ ತಿನ್ನುತ್ತಿದ್ದವು ಒಂದಕ್ಕೊಂದು. ಆ ತಾಯಿಗಂತೂ ಸಮರ್ಪಣೆ ಆಗುವ ಮೊದಲೇ ಅಷ್ಟರೊಳಗೆ ಅವು ತಿನ್ನುತ್ತಿದ್ದವು ಮತ್ತು ಅದರ ಮೇಲೆಯೇ ಮೂತ್ರ ಮಾಡಿ ಹೋಗುತ್ತಿದ್ದವು. ಈಗ ಪರಮಾತ್ಮ ಹೇಳ್ತಾರೆ, ಈಗ ರೊಟ್ಟಿಯ ಭೋಜನೆಯನ್ನು ಪೂಜೆಗಾಗಿ ಮಾಡುತ್ತಿದ್ದರು. ಅದು ಹೇಗಾದರೂ ಆಗಲಿ ಅರ್ಧಂಬರ್ಧ ಹಸಿ ಬಿಸಿ. ಅವರಿಗೆ ಗೊತ್ತಿತ್ತು ನಾಯಿಗಳು ತಿನ್ನುವವು ಎಂದು. ಯಾರಾದರೂ ತಡ ಮಾಡುತ್ತಿದ್ದರೆ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅಜ್ಜಿ ಹೀಗೆ ಹೇಳ್ತಿದ್ರು, ಏನೆಂದರೆ ಬೇಗ ಮಾಡಿಬಿಡು, ತಡವಾಗುತ್ತಿದೆ. ಹೇಳ್ತಾರೆ, ಮಾಡು, ಹೇಗಾಗುತ್ತದೆ ಹಾಗೆ. ಅವರು ಅಂತೆಯೇ ಎತ್ತಿಕೊಂಡು ಪಟಾಪಟ್ ಕೊಂಡೊಯ್ಯುತ್ತಿದ್ದರು. ಅವರಿಗೆ ಗೊತ್ತಿತ್ತು ನಾಯಿಗಳು ತಿನ್ನುತ್ತವೆ ಅಲ್ಲಿ ಎಂದು. ಯಾರಾದರೂ ಮನುಷ್ಯ ತಿನ್ನಲು ಸಾಧ್ಯವದನ್ನು? ಹೇಳುವ ಭಾವ ಇದಾಗಿದೆ, ಅಂದರೆ ಈ ಪೂಜೆಗಳಿಂದ ನಮ್ಮ ಮನೆಯಲ್ಲಿ ಶಾಂತಿ ಕ್ಷೇಮ ಸಿಗುವುದೇ? ಇಂತಹ ಸಾಧನೆ ಮಾಡಿ ನಾವು ಕ್ಷೇಮದ ನಿರೀಕ್ಷೆಯನ್ನು ಮಾಡುತ್ತಿದ್ದೆವು. ನಮ್ಮ ಮೇಲೆ ಇಂತಹ ಸಂಕಟ ತಂದಿಟ್ಟರು ಈ ಅಯೋಗ್ಯ ಸಂತರು, ಋಷಿಗಳು, ಗುರುಗಳು. ಮತ್ತು ಏನು ಹೇಳ್ತಾರೆ, जीवित बाप के लट्ठम लट्ठा और मुए गंग पोचैया जब आवे आसोज का महीना फिर वो कौआ बाप बनैया रे भोड़ी सी दुनिया गुरु बिन कैसे सरिया रे भोड़ी सी दुनिया सतगुरु बिन कैसे सरिया. ಈಗ ಹೇಳ್ತಾರೆ, ಯಾವಾಗ ತಂದೆ ಜೀವಿತವಿದ್ದರೂ ಆಗಂತೂ ಕಾಳಜಿ ವಹಿಸಲಿಲ್ಲ. ಅವರೊಡನೆ ಒಳ್ಳೆಯ ವ್ಯವಹಾರ ವರ್ತನೆ ಮಾಡುವುದಿಲ್ಲ. ಮತ್ತು ಸತ್ತ ನಂತರ ಹೀಗೆ ಹೇಳುತ್ತಾರೆ, ಇವನನ್ನು ಗಂಗೆಯಲ್ಲಿ ಅರ್ಪಿಸಿ ಬನ್ನಿ, ಇವನ ಮೋಕ್ಷ ಮಾಡಿಸಿ ಆ ಅಸ್ಥಿಗಳನ್ನು ಎತ್ತಿ ನಂತರ ಗಂಗೆಯಲ್ಲಿ ಹೋಗು. ಗಂಗೆಗೆ ಮತ್ತು ಅಲ್ಲಿ ಗಂಗಾ ಘಾಟ್ನಲ್ಲಿ ಅವರು ಕುಳಿತಿರುತ್ತಾರೆ. ನಕಲಿ ಗುರುಗಳು. ಒಬ್ಬ ವ್ಯಕ್ತಿಯ ಪತ್ನಿ ನಾಮದೀಕ್ಷೆಯನ್ನು ಪಡೆದಿದ್ದಳು ಇಲ್ಲಿಂದ. ಅವಳಿಗಂತೂ ವಿಷಯವೆಲ್ಲ ತಿಳಿಯಿತು. ಏಕೆಂದರೆ ಇಲ್ಲಿಗೆ ಬರುವರು ಜ್ಞಾನ ಕೇಳುವರು. ಇಂದಂತೂ ಇವರು ಯಾರೂ ಬಾಲಕರಂತೂ ಅಲ್ಲ, ಜ್ಞಾನದಿಂದ ಗೊತ್ತಾಗಿಯೇ ಬಿಡುತ್ತದೆ. ಹಾಗೆ ಆ ಸೋದರಿಗಂತೂ ಪೂರ್ಣ ವಿಶ್ವಾಸವಾಯಿತು. ಆಕೆಯ ಪತಿದೇವರಿಗೆ ವಿಶ್ವಾಸವಾಗಿರಲಿಲ್ಲ ಮತ್ತು ಆಕೆ ನಿರಾಕರಿಸುತ್ತಲೂ ಇದ್ದಳು. ಅಂದರೆ ಈ ಶ್ರಾದ್ದದ ಆ ಹೂವನ್ನೇನು
ಎತ್ತಿ ಕೊಂಡೊಯ್ಯುತ್ತಿದ್ದರು, ಗಂಗೆಯಲ್ಲಿ ಹಾಕಿ ಬರುತ್ತಿದ್ದರು. ಹೇಳಿದಳು, ಇದರಿಂದ ಯಾವ ಲಾಭವೂ ಇಲ್ಲ. ಮತ್ತು ಇದರ ಕುರಿತು ಎಲ್ಲ ಕಥೆ ಹೇಳುತ್ತಿದ್ದಳು ಆಕೆ. ಎಂದರೆ ಹೀಗಾಗುತ್ತದೆ, ಹೀಗಾಗುತ್ತದೆ. ಅವನು ಒಪ್ಪುತ್ತಲೇ ಇರಲಿಲ್ಲ. ಹೀಗೆ ಹೇಳಿದ, ಇಲ್ಲ, ನೀನಂತೂ ವ್ಯರ್ಥವಾಗಿ ಮಾತಾಡುತ್ತೀ, ಮತ್ತು ಲೋಕಲಜ್ಜೆಯಲ್ಲಿ ಇವನ್ನಂತೂ ಮಾಡಲೇಬೇಕು. ಅವನು ಅದಕ್ಕಾಗಿಯೇ ನಾಮದೀಕ್ಷೆ ಪಡೆಯುತ್ತಿರಲಿಲ್ಲ. ಮತ್ತು ನನ್ನಿಂದ ತೆಗೆದುಕೊಳ್ಳಲಾಗದು ನಾಮ. ತಂದೆ ಸಾಯುವನು, ಇವನ ಶ್ರಾದ್ದ ಕೂಡ ನಾನು ಮಾಡೇ ಮಾಡುವೆನು. ಪ್ರಪಂಚ ಏನು ಹೇಳುವುದು? ಒಂದು ದಿನ ಆಕೆ ಹೇಳುತ್ತಿದ್ಲು ಏನೆಂದರೆ, ನೆರೆಹೊರೆಯಲ್ಲಿ ಅವರ ದೊಡ್ಡಪ್ಪ ತೀರಿಕೊಂಡರು ಮತ್ತು ಅವಳ ಗಂಡ ಹೂ ಹಿಡಿದು ಅವರೊಡನೆ ಅಲ್ಲಿಗೆ ತಲುಪಿದ ಗಂಗೆಯ ಘಾಟ್ನಲ್ಲಿ. ಮತ್ತು ಅಲ್ಲಿ ಹೋಗುತ್ತಲೇ ಹೀಗೆ ಕೇಳುತ್ತಾರೆ, ಎಲ್ಲಿಂದ ಬಂದಿರುವೆ, ಎಲ್ಲಿಂದ ಬಂದಿರುವೆ ಆ ಪಂಡಿತ ಜನರು, ಆ ಶ್ರಾದ್ದ ಮಾಡಿಸುವ ಗುರುಗಳು. ಆಗ ನಾವು ಹೇಳಿದೆವು, ಇಲ್ಲಿಂದ ಬಂದಿದ್ದೇವೆ. ಆಗ ಇನ್ನೊಬ್ಬ ಓಡಿ ಬಂದ, ಏನೆಂದರೆ, ಬನ್ನಿ ಬನ್ನಿ, ನೀವು ನಮ್ಮವರು, ಈ ಕ್ಷೇತ್ರ ನಮ್ಮದಾಗಿದೆ, ಅಲ್ಲೇ ಜನರು, ನಮ್ಮ ಜನರು. ಅವರು ಬಂದರು, ನಾವು ಅವನ ಬಳಿ ಹೋದೆವು. ಅವನು ಎಲ್ಲ ದಾಖಲೆ ತೆಗೆದ ಹಿಂದಿನದು. ಮತ್ತು ನೋಡಿ, ಮುಂಚೆದು ಹೇಳಿದ, ಏನೆಂದರೆ, ಪೂಜೆ ಮಾಡುವ ಈ ಬಾರಿ ಅಂತೂ ಬಹಳ ದಿನಗಳ ಬಳಿಗೆ ಬಂದಿರುವಿರಿ. ಅವನು ಅವಳ ಪತಿ ಹೇಳುತ್ತಿದ್ದಾನೆ, ತನ್ನ ಪತ್ನಿಗೆ ಬಂದು ಹೀಗೆ ಹೇಳಿದ, ನಾನಂತೂ ದಂಗಾಗಿ ಬಿಟ್ಟೆ. ಅಂದರೆ ಈ ವೈರಿಗಳಂತೂ ಖುಷಿ ಆಚರಿಸ್ತಾರೆ, ಅಂದರೆ ನಮ್ಮವರು ದಿನ ಸಾಯಲೆಂದು. ಹೀಗೆ ಹೇಳಿದ, ನೀವಂತೂ ಬಹಳ ದಿನಗಳ ಬಳಿಕ ಬಂದಿರುವಿರಿ ಕ್ರಿಯೆ ಮಾಡಿಸಲು. ಅಂದಿನ ಬಳಿಕ ಇದನ್ನು ಹೇಳಿದ, ಅಂದರೆ ನನಗೆ ಪೂರ್ಣ ನಂಬಿಕೆ ಆಯಿತು ಮತ್ತು ನಾಮದೀಕ್ಷೆಯನ್ನು ಪಡೆದನು ಮತ್ತು ಬಿಟ್ಟು ಎಲ್ಲ ವ್ಯರ್ಥ ಸಾಧನೆಯನ್ನು ಹೇಳಿ ಇವರೇನು ಮೋಕ್ಷ ಮಾಡಿಸ್ತಾರೆ, ಇವರಂತೂ ನಮಗೆ ದಿನ ಸಾಯಲಿ ಎಂದು ಬಯಸ್ತಾರೆ ಮತ್ತು ಇಲ್ಲಿ ಬೇಗ ಬೇಗ ಬರಲಿ. ಈಗ ಏನು ಹೇಳುತ್ತಾರೆ, ಜೀವಿತ ಬಾಪ್ಗೆ ಲಟ್ಟ. ಈಗ ಪುಣ್ಯಾತ್ಮರೇ ಪರಮಾತ್ಮ ಹೇಳುತ್ತಾರೆ, घट में शोक सलसलाई ये सूतक दिन राती जीवित जग में जूती पड़े फिर जम तोड़े छाती. ಹೇಳ್ತಾರೆ, ಯಾರು ಭಕ್ತಿ ಮಾಡುವುದಿಲ್ಲ, ಪರಮಾತ್ಮನ ಸತ್ಯ ಸಾಧನೆ ಮಾಡುವುದಿಲ್ಲ, संसार शोक सराय में ये सूतक दिन राती जीवित जग में जूती पड़े फिर जम तोड़े छाती. ಪುಣ್ಯಾತ್ಮರೇ, ಇದು ಇಂತಹ ಒಂದು ಆಳ ಜ್ಞಾನವಾಗಿದೆ, ಇಂತಹ ಒಂದು ಆಳವಾದ ವಚನವಾಗಿದೆ ಪರಮಾತ್ಮನದು. ಇದು ನಿಸ್ಸಂಶಯವಾಗಿ ಸರಿಯಾಗಿದೆ. ಆದರೆ ನಾವು ಇದರಿಂದ ಬಹಳಷ್ಟು ದೂರವಿದ್ದೆವು. ಹೀಗಾಗಿ ನಾವು ಆ ಸಮಾಜ ವ್ಯವಹಾರದಲ್ಲಿ ಇದ್ದರೂ ಕೂಡ ನಮ್ಮ ಕ್ರಿಯೆಗಳನ್ನು ಸುಧಾರಣೆ ಮಾಡಲಾಗಲಿಲ್ಲ. ಅಂತೆಯೇ ಒಬ್ಬ ವ್ಯಕ್ತಿಗೆ 4 ಪುತ್ರರು ಇದ್ದರು. ರೈತನಾಗಿದ್ದ. ಮೊದಲು ಅವನ ಬಳಿ 4-5 ಎಕರೆ ಜಮೀನು ಇತ್ತು ಮತ್ತು ಅವನು ಇಡೀ ಜೀವನದಲ್ಲಿ ಪರಿಶ್ರಮಪಟ್ಟು ಕೂಲಿ ಮಾಡಿ ಪಶುಗಳಿಗಿಂತಲೂ ಹೆಚ್ಚು ಶ್ರಮಪಟ್ಟು ನಂತರ ಅವನು ತನ್ನ ಜಮೀನನ್ನು 20 ಎಕರೆಗೆ ವಿಸ್ತರಿಸಿದನು. 16 ಎಕರೆ ಜಮೀನನ್ನು ಮಕ್ಕಳಿಗಾಗಿ ಕೊಂಡನು. ಈಗ ಏನು ಕೆಲಸ ಮಾಡಬೇಕಿತ್ತು ಮನುಷ್ಯ ಶರೀರದಿಂದ, ಅದನ್ನಂತೂ ಮಾಡಲಿಲ್ಲ. 4 ಮಕ್ಕಳ ವಿವಾಹವನ್ನು ಮಾಡಿದ. ಈಗ ಮಕ್ಕಳು ಬೇರೆ ಬೇರೆ ಆದರು. ಮುದುಕನಿಗೆ ಲಕ್ವ ಹೊಡೆಯಿತು, ಪ್ಯಾರಾಲಿಸಿಸ್ ಆಯಿತು. ಈಗ ಮೊದಲು ಸಂಕೋಚದಿಂದ ಮೊದಲ ಹಿರಿಯ ಮಗ ಸಂಭಾಳಿಸಿದ. 1 ತಿಂಗಳ ಬಳಿಕ ಅವನ ಪತ್ನಿ ಹೇಳಿದಳು, ಅಂದರೆ ನನ್ನಿಂದಾಗದು, ನಿನ್ನ ತಂದೆಯನ್ನು ನೀನೇ ಸಂಭಾಳಿಸು. ಈಗ ಅವನಿಂದಲೂ ಆಗಲಿಲ್ಲ ಸೇವೆ ಮಾಡಲು. ಅವನು ಬಹಳ ದುಃಖಿತನಾದನು. ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡಿಸಲಾಗ್ತಿರಲಿಲ್ಲ, ಊಟ ತಿನ್ನಿಸಲಾಗ್ತಿರಲಿಲ್ಲ, ಕೆಲಸ ಕಾರ್ಯಗಳಲ್ಲಿ ತೊಡಗಿರುತ್ತಿದ್ರು. ಆಗ ನಿಧಾನವಾಗಿ ಗೊತ್ತಾಗುತ್ತಿದ್ದಂತೆ ಎರಡನೆಯವನು ಹೇಳಿದ, ಸೋದರ, ಮತ್ತು ಊರಿನ 2-4 ಒಟ್ಟಾಗಿ ಸೇರಿ ಹೇಳಿದರು, ನೀವು ಹೀಗೆ ಮಾಡಿ, ನೀನು ಸ್ವಲ್ಪ ದಿನ ಸೇವೆ ಮಾಡು ಸೋದರ. ನೀವು ತಿಂಗಳು ಮಾಡಿ 4 ಸೋದರರು ನಿಮ್ಮ ತಂದೆಯ ಸೇವೆಯನ್ನು. ಹೀಗೆ ಆರಂಭವಾಯಿತು. ಈಗ ತಿಂಗಳೂ ಆಗಲಿಲ್ಲ ಮಾಡಿ ಅವನ ಸೇವೆ. 1 ತಿಂಗಳೂ ಆಗಿಲ್ಲ. ಅವರು 1 ತಿಂಗಳ ನಂತರ ಇನ್ನೊಬ್ಬನಿಗೆ ಬಿಟ್ಟು ಕೊಡಬೇಕಿತ್ತು. ಆದರೆ ಅವನು ಸಂಭಾಳಿಸಲಿಲ್ಲ. ಅಲ್ಲಿಯೇ ಮಲಮೂತ್ರ, ಅಲ್ಲಿಯೇ ಕೊಳೆಯುತ್ತಿದ್ದ ಅವನು. ಕೊನೆಗೆ ಏನು ಮಾಡಿದರು, ಎಲ್ಲ ಸಂಬಂಧಿಕರು ಸೇರಿದರು. ಈಗ ಅವರು ಹೇಳಿದ್ರೇನೆಂದರೆ, ನೀವು ಹೀಗೆ ಮಾಡಿ, ನಿಮ್ಮದು ಇಷ್ಟು ಜಮೀನಿದೆ, 4 ಸೋದರರಿಗೆ 4 ಪ್ರಕಾರ 16 ಮತ್ತು 4 ಮುದುಕನಿಗೆ ಭಾಗ ಬರುತ್ತದೆ. ಇವನ ಭಾಗದ 4 ಎಕರೆ ಬರುತ್ತವೆ, ಅದನ್ನು ತೆಗೆದುಕೊಳ್ಳಿ ಮತ್ತಿವನ ಸೇವೆ ಮಾಡಿ. ಯಾರು ಮಾಡುವಿರಿ? ಆಗ ಚಿಕ್ಕವನ ಪತ್ನಿ ಹೇಳಿದಳು, ನಾವು ಮಾಡುತ್ತೇವೆ, ಆ ದುರಾಸೆಯಿಂದ. ಈಗ ಅವರು ಇಟ್ಟುಕೊಂಡರು. 1 ತಿಂಗಳು ಆಗಿಲ್ಲ. ಅವರ ಸೇವೆ ಮಾಡಿದ 20 ದಿನಗಳಲ್ಲೇ ಹೇಳಿದಳು, ನಿನ್ನ ಜಮೀನು ಬೇಡ, ಏನೂ ಬೇಡ, ಈ ಮುದುಕನನ್ನು ತೆಗೆದುಕೊಂಡು ಹೋಗು, ನಮಗೆ ಅಗತ್ಯವಿಲ್ಲ. ಪಂಚಾಯಿತಿ ನಡೆಯಿತು. ಪಂಚಾಯಿತಿಯಲ್ಲಿ ಇದನ್ನು ನಿರ್ಧರಿಸಲಾಯಿತು, ಏನೆಂದರೆ ಇವನ ಭಾಗದಲ್ಲಿ 4 ಎಕರೆ ಪಾಲು ಇದೆ, ಇದನ್ನು ಗುತ್ತಿಗೆಗೆ ಕೊಟ್ಟು ನೌಕರನನ್ನು ನೇಮಿಸೋಣ. ಹೀಗೆ ವಿಚಾರ ಮಾಡುತ್ತಿದ್ದರು. ಮತ್ತು ಮುದುಕ ಮಲಗಿದ್ದ ಅಲ್ಲಿ ಮಂಚದ ಮೇಲೆ ಹೀಗೆ ಸಪ್ಪೆ ಮುಖವನ್ನು ಮಾಡಿ. ಮತ್ತು ಮೊಮ್ಮಗ ಬಂದ ಚಿಕ್ಕವನು. ಅವನಿಗೆ ಮುದುಕ ಹೇಳಿದ, ಬಾ. ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಮಕ್ಕಳಂತೂ ಮಾಡಿದರು ನಿನ್ನನ್ನು ದೂರ. ಮೊಮ್ಮಗ ನೋಡಿಕೊಳ್ಳುವನೇ ನಿನ್ನ?
ಅಂದ್ರೆ ಈಗ ಗಂಡು ಮಕ್ಕಳಿಗಂತೂ ಒಂದೊಂದು ಕ್ಷಣ ಭಾರವಾಯಿತು. ತಂದೆ ಶತ್ರು ಆದನು, ಮತ್ತೀಗ ಮೊಮ್ಮಕ್ಕಳಲ್ಲಿ ಮಮತೆ ಆಳವಾಯಿತು. ಓಹ, ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.